ಗಾಯ್ಸ್, ಇವಾಗ ನಾವು ನೋಡೋಕ್ ಬಂದಿರೋದು ರೀಸೆಂಟ್ ಆಗಿನೇ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿರುವ ಪರಿಮಳ ಅಂಡ್ ಕೋ ಅನ್ನುವಂತಹ ಒಂದು ಸಖತ್ತಾಗಿರುವ ಮೂವಿ ಬಗ್ಗೆ ಹೇಳೋದಾದ್ರೆ, ಒಬ್ಬ ರೌಡಿ ನಮ್ಮ ಹುಡುಗಿಯನ್ನ ಪ್ರೀತಿ ಮಾಡೋದಿಕ್ಕಾಗಿನೇ ಹಿಂದೆ ಬೀಳ್ತಾನೆ. ಆದ್ರೆ ಸಡನ್ ಆಗಿ ಒಂದು ದಿನ ಅವನನ್ನ ಯಾರೋ ಕೊಳ್ಳಿಯನ್ನ ಮಾಡಿ ಹಾಕ್ಬಿಡ್ತಾರೆ. ಬಟ್ ಆದ್ರೆ ಆ ಕೊಳ್ಳಿಯನ್ನ ಮಾಡಿದ್ದು ಯಾರು, ಏನಕ್ಕಾಗಿ ಮಾಡಿದ್ರು ಅಂತ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ನಮ್ಮ ಫ್ಯಾಮಿಲಿ ಅವರ ಮೇಲೇನೆ ಡೌಟ್ಗಳು ಬರುತ್ತೆ. ಆದ್ರಿಂದ ಬಚಾವಾಗೋದಕ್ಕಾಗಿ ನಮ್ಮ ಫ್ಯಾಮಿಲಿ ಅವರು ಎಷ್ಟೆಲ್ಲ ಕಷ್ಟವನ್ನ ಪಡ್ತಾರೆ, ಯಾವ್ಯಾವ ಪ್ಲಾನ್ ಗಳನ್ನ ಮಾಡಿ ಕೇಸ್ನಿಂದ ತಪ್ಪಿಸ್ಕೊಳ್ತಾರೆ ಎನ್ನುವ ಒಂದು ಭಯಂಕರ ಮೂವಿಯನ್ನೇ ನೋಡ್ತಾ ಇದೀವಿ. ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ ನಾವು ಯೋಚನೆ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ, ಆ ರೀತಿಯಾದ ಟ್ವಿಸ್ಟ್ ಗಳನ್ನ ನಮ್ಗೆ ಕೊಡ್ತಿರ್ತಾರೆ. ಆದ್ರಿಂದ ಸ್ಕಿಪ್ ಅನ್ನ ಮಾಡದೆ ಈ ಮೂವಿಯನ್ನ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ. ಅಂಡ್ ಇಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇತ್ತೀಚೆಗೆ ಬರ್ತಿರುವ ನಮ್ಮ ಇಂಡಿಯನ್ ಮೂವಿಗಳು ಸಖತ್ತಾಗಿರ್ತಾ ಇದಾವೆ ಅಲ್ವಾ? ಸೊ ಆ ಎಲ್ಲಾ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ. ಅದ್ರ ಲಿಂಕ್ ಅನ್ನ ನಾವು ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಅದನ್ನವೇ ಕೂಡ ಮಿಸ್ ಅನ್ನ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಪುಟ್ಟ ಫ್ಯಾಮಿಲಿಯನ್ನ ನಮ್ಗೆ ತೋರಿಸ್ತಾರೆ. ಅದ್ರಲ್ಲಿ ನಮ್ಮ ಹೀರೋವಿನ ಹೆಸರು ಪರಿಮಳ ಅಂತ. ಹೌದು, ಪರಿಮಳ ಅನ್ನುವ ಹುಡುಗಿ ಹೆಸರನ್ನ ನಮ್ಮ ಹೀರೋವಿಗಾಗಿನೇ ಇಟ್ಟಿದ್ದಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವನ ತಾಯಿ ಹೆಸರು ಬಂದು ಪರಿಮಳ ಅಂತ. ಸೊ ಅವ್ರ ತೀರೋದ್ಮೇಲೆ ಅವರ ನೆನಪಿಗಾಗಿ ಅಂತ ಅವರ ಹೆಸರನ್ನ ಇವನು ಮಡಿಕೊಂಡಿದ್ದಾನೆ. ನೆಕ್ಸ್ಟ್ ನಮ್ಗೆ ಇವನ ಹೆಂಡತಿಯಾಗಿರುವ ಸುಧಾಂತಿರಮ್ಮ ಅವಳನ್ನ ತೋರಿಸ್ತಾರೆ. ಅಂದ್ರೆ ಇವಳು ಹುಟ್ಬೇಕಾದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿರುತ್ತೆ. ಸೊ ಅದೇ ಕಾರಣಕ್ಕೆ ಸುಧಾಂತಿರಮ್ಮ ಅಂತ ಇವಳಿಗೆ ಹೆಸರನ್ನ ಮಡಿಬಿಟ್ಟಿದ್ದಾರೆ. ಸದ್ಯಕ್ಕೆ ನಾವು ಇವಳನ್ನ ಸುಧಾ ಅನ್ನೋದಾಗಿನೇ ಕರೆಯೋಣ. ಅಂಡ್ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳುವೆ ಕೂಡ ಇದ್ದಾರೆ. ಅದರಲ್ಲಿ ದೊಡ್ಡವಳ ಹೆಸರು ಬಂದು ಪರಾಶಕ್ತಿ ಅಂತ, ಇನ್ನು ಚಿಕ್ಕವಳ ಹೆಸರು ಬಂದು ಮಧುಮಿತಾ ಅಂತ. ಸದ್ಯಕ್ಕೆ ನಾವು ಇವರನ್ನ ಶಕ್ತಿ ಮತ್ತೆ ಮಧು ಅನ್ನೋದಾಗಿನೇ ಕರೆಯೋಣ. ಅಂಡ್ ಈ ಅಕ್ಕ ತಂಗಿರ ಬಗ್ಗೆ ಹೇಳ್ಬೇಕು ಅಂದ್ರೆ ಇಬ್ಬರವೇ ಕೂಡ ಯಾವಾಗ್ಲೂ ಜಗಳವನ್ನ ಮಾಡ್ಕೊಂಡೇ ಬರ್ತಿದ್ದಾರೆ. ಅಂದ್ರೆ ಇವರಿಬ್ಬರಲ್ಲಿ ಯಾರಾದ್ರೂ ಮೊದಲು ವಾಶ್ರೂಮ್ಗೆ ಹೊರಟೋಗ್ಬಿಟ್ರೆ ನೀನ್ ಯಾಕೆ ಹೋದೆ ಅನ್ನೋದಾಗಿ ಜಗಳವನ್ನ ಮಾಡೋದು. ಅಂಡ್ ಊಟವನ್ನ ಮೊದ್ಲು ತಿನ್ಬಿಟ್ರೆ, ಸ್ನಾನವನ್ನ ಮೊದ್ಲು ಮಾಡ್ಬಿಟ್ರೆ ನೀನೇನಕ್ಕೆ ಹೋದೆ ಅನ್ನೋದಾಗಿ ಕಿತ್ತಾಡ್ಕೊಂಡೇ ಬರ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಇವರ ಒಂದು ಪುಟ್ಟ ಫ್ಯಾಮಿಲಿ ನೆಮ್ಮದಿಯಾದ ಒಂದು ಜೀವನವನ್ನ ನಡೆಸಿ ಬರ್ತಾ ಇದ್ದಾರೆ. ಅಂಡ್ ಇವರು ಯೋಗಿ ಬಾಬು ಅನ್ನುವ ಒಬ್ಬ ವ್ಯಕ್ತಿ ಹತ್ರ ರೆಂಟಿಗಾಗಿನೇ ತಗೊಂಡು ಈ ಮನೆಯಲ್ಲಿ ವಾಸವಿರೋದು. ಸೊ ಮಾರ್ನಿಂಗು ನಮ್ಮ ಶಕ್ತಿ ಎಚ್ಚರಿಯಾಗಿ ನಿದ್ದೆಗಳನ್ನಲ್ಲೇ ನಡ್ಕೊಂಡು ಬಂದು ಫೋನ್ ಅನ್ನ ಚಾರ್ಜ್ಗೆ ಹಾಕೊಂಡಂತ ಸ್ವಿಚ್ ಅನ್ನ ಆನ್ ಮಾಡೋದ್ರ ಬದಲು ಪ್ರತಿದಿನ ಪಕ್ಕದ ಸ್ವಿಚ್ ಅನ್ನ ಒತ್ತಿ ಮೋಟರ್ ಅನ್ನ ಆನ್ ಮಾಡ್ಬಿಡ್ತಾಳೆ. ಆದ್ರಿಂದ ಟ್ಯಾಂಕ್ ನಲ್ಲಿ ಇರುವ ಎಲ್ಲಾ ನೀರುವೆ ಕೂಡ ಹೊರಗಡೆಗಾಗಿನೇ ಬಂದ್ಬಿಡುತ್ತೆ. ಸೊ ಇದೇ ಕಾರಣಕ್ಕೆ ಯೋಗಿ ಬಾಬು ಡೈಲಿ ಬಂದು ಇವರ ಹತ್ರ ಜಗಳವನ್ನ ಮಾಡ್ಕೊಂಡು ಮೊದ್ಲು ನೀವು ಮನೆಯನ್ನ ಬಿಟ್ಟು ಹೊರಟೋಗ್ಬಿಡಿ ಅನ್ನೋದಾಗಿನೇ ಬೈತಿರ್ತಾನೆ. ಸೊ ಇದೇ ರೀತಿಯಾಗಿ ತುಂಬಾನೇ ತಲೆಹರಟೆಯನ್ನ ಮಾಡ್ಕೊಂಡು ನಮ್ಮ ಪೂರ್ತಿಯಾದ ಫ್ಯಾಮಿಲಿ ನೆಮ್ಮದಿಯಾಗಿ ಬದುಕ್ತಾ ಇರೋದು. ಅಂಡ್ ಒಂದು ದಿನ ನಮ್ಮ ಶಕ್ತಿ ಕಾಲೇಜಿಗೆ ಹೊರಟು ಬರ್ತಿರ್ಬೇಕಾದ್ರೆ ಚಿಟ್ಟಿ ಅನ್ನುವ ಹುಡುಗ ಇವಳ ಹಿಂದೆ ಬಿದ್ದು ಅಲಿಯೋದಿಕ್ಕೆ ಶುರುವನ್ನ ಮಾಡ್ತಾನೆ. ಅಂದ್ರೆ ಯಾವಾಗ್ಲೂ ಇವಳಿಗೆ ಇಂಪ್ರೆಸ್ ಅನ್ನ ಮಾಡೋದಿಕ್ಕಾಗಿನೇ ಫಾಲೋ ಮಾಡಿ ಬರ್ತಿರ್ತಾನೆ. ಆದ್ರೆ ನಮ್ಮ ಶಕ್ತಿಗೆ ನಾವು ಲವ್ ಅಲ್ಲಿ ಬಿದ್ದು ಲೈಫ್ ಅನ್ನ ಹಾಳು ಮಾಡ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ ಅಂತ ಇಗ್ನೋರ್ ಅನ್ನ ಮಾಡ್ತಿರ್ತಾಳೆ. ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಶಕ್ತಿಗೆ ಕೂಡ ಇಷ್ಟವಾಗಿ ಲವ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದು ದಿನ ಕಾಲೇಜ್ಗೆ ರಜೆ ಇರುತ್ತೆ. ಸೊ ಇಬ್ಬರು ಮಕ್ಕಳುವೆ ಮನೆಯಲ್ಲೇ ಇದ್ದಾರೆ ಅಲ್ವಾ? ಆದ್ರಿಂದ ನಮ್ಮ ಪರಿಮಳ ಇಬ್ಬರ ಕೈಯಲ್ಲಿ ಕೆಲ್ಸವನ್ನ ಮಾಡ್ಸೋಣ ಅಂತ ನಿಮ್ಮಿಬ್ಬರಿಗೂ 100 ರೂಪಾಯಿ ಹಣವನ್ನ ಕೊಡ್ತೀನಿ, ನೀರಿನ ಟ್ಯಾಂಕಿ ಒಳಗಡೆಗೆ ಇಳಿದು ಎಲ್ಲವನ್ನ ಕ್ಲೀನ್ ಅನ್ನ ಮಾಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಶಕ್ತಿ ಮತ್ತೆ ಮಧು ಇಬ್ಬರವೇ ಕೂಡ ಓಕೆ ಅಂತ ಒಪ್ಕೊಂಡು ಆ ಟ್ಯಾಂಕ್ ಅನ್ನ ಕ್ಲೀನ್ ಮಾಡೋದಿಕ್ಕಾಗಿನೇ ಇಳಿತಾರೆ. ಆಕ್ಚುಲ್ ಆಗಿ ನಮ್ಮ ಪರಿಮಳ ಅವನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನು ಸ್ವಲ್ಪ ಜಿಪುಣ. 1 ರೂಪಾಯಿಯನ್ನವೇ ಕೂಡ ಖರ್ಚನ ಮಾಡೋದಿಕ್ಕೆ ತುಂಬಾ ಹಿಂದೆ ಮುಂದೆ ಯೋಚನೆಯನ್ನ ಮಾಡ್ತಾನೆ. ಅಂಡ್ ಇವನಿಗೆ ಬರುವ ಸ್ವಲ್ಪ ಸ್ಯಾಲರಿಯನ್ನೇ ಇಟ್ಟು ಎಲ್ಲರಿಗೂ ಕೂಡ ಬದುಕಿ ಬರ್ತಾ ಇರೋದು. ಅದೇ ಕಾರಣಕ್ಕೆ ಇವನು 1 ರೂಪಾಯಿಯನ್ನ ಖರ್ಚು ಮಾಡ್ಬೇಕು ಅಂದ್ರೆ ಕೂಡ 100 ಸಲ ಯೋಚನೆಯನ್ನ ಮಾಡ್ತಾನೆ. ಅಂಡ್ ಈ ಕಡೆ ನಮ್ಮ ಹುಡುಗಿಯರನ್ನ ನೋಡ್ಬೇಕಾದ್ರೆ ಟ್ಯಾಂಕ್ ನ ಒಳಗಡೆನೆ ಇಬ್ಬರು ಕೂಡ ಜಗಳವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡಿದ್ದಾರೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ವರ್ಗೀಸ್ ಅನ್ನುವ ಒಬ್ಬ ದೊಡ್ಡ ರೌಡಿ ಇವರ ಮನೆ ಹತ್ರಕ್ಕಾಗಿನೇ ಬಂದು ಇವರ ಜೊತೆ ಜಗಳವನ್ನ ಮಾಡೋದಿಕ್ಕಾಗಿನವೇ ಶುರುವನ್ನ ಮಾಡ್ತಾನೆ. ನೋಡಿ, ಅವಳ ಮೇಲೆ ಇವನಿಗೆ ಲವ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಸೀದಾ ನಮ್ಮ ಪರಿಮಳ ಅವನ ಹತ್ರಕ್ಕಾಗಿನೇ ಬಂದು ಅಂಕಲ್, ನಿಮ್ಮ ಮಗಳನ್ನ ನಾನೇನೆ ಮದ್ವೆ ಆಗ್ತೀನಿ ಅಂತ ಇವನ ಹತ್ರನೇ ಧಮ್ಕಿಯನ್ನ ಹಾಕ್ತಿರ್ತಾನೆ. ಸೊ ಇದೇ ರೀತಿಯಾಗಿ ಇವರಿಗೆ ತೊಂದರೆಯನ್ನ ಕೊಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದನ್ನ ನಮ್ಮ ಶಕ್ತಿ ಕೂಡ ದೂರದಲ್ಲೇ ನಿಂತು ಎಲ್ಲವನ್ನ ನೋಡಿ ಮದರ್ ಆಗಿರುವ ಸುಧಾವಳ ಹತ್ರಕ್ಕಾಗಿನೇ ಬಂದು ಅಪ್ಪ ಅವನ ಜೊತೆ ಏನನ್ನ ಮಾತಾಡ್ತಾ ಇದ್ರು ಅನ್ನೋದಾಗಿನೇ ಕೇಳ್ತಾಳೆ. ಅದಕ್ಕೆ ಸುಧಾ ಕೂಡ ಏನುವೆಲ್ಲ ಕಣಮ್ಮ, ಹೇಳಿ ಕೇಳಿ ಅವನೊಬ್ಬ ಗೂಂಡ ಅಲ್ವಾ? ಅದು ಅಲ್ದೆ ನಿನ್ನ ತಂಗಿ ಆಗಿರುವ ಮಧು ಅವಳನ್ನ ಕಂಡ್ರೆ ಅವನಿಗೆ ಇಷ್ಟವಂತೆ. ಸೊ ಯಾವಾಗ್ಲೂ ಐ ಲವ್ ಯು ಅಂತ ಅವಳ ಹಿಂದಕ್ಕಾಗಿನೇ ಬಿದ್ದೋಗಿದ್ದಾನೆ. ಅಂಡ್ ಇವತ್ತು ಡೈರೆಕ್ಟ್ ಆಗಿ ನಿಮ್ಮ ಅಪ್ಪನ ಹತ್ರಕ್ಕಾಗಿನೇ ಬಂದು ಮದ್ವೆಯನ್ನ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ ನೋಡು.
ಅದಕ್ಕೆ ನಿನ್ನ ಅಪ್ಪ ಕೂಡ ಹೊರಗಡೆ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅವನ ಜೊತೆ ಸೀಕ್ರೆಟ್ ಆಗಿನೇ ಮಾತಾಡಿ ಕಳಿಸ್ತಾ ಇದ್ರು ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇದೇ ರೀತಿಯಾಗಿ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಮತ್ತೆ ಆ ವರ್ಗೀಸು ಇವರ ಮನೆ ಹತ್ರಕ್ಕಾಗಿನೇ ಬಂದು ನಮ್ಮ ಮಧು ಅವಳನ್ನ ಮದ್ವೆ ಆಗ್ತೀನಿ ಅನ್ನೋದಾಗಿನೇ ಮಾತುಗಳನ್ನ ಆಡ್ತಿರ್ತಾನೆ. ಬಟ್ ಆದ್ರೆ ಇದನ್ನೆಲ್ಲ ನೋಡುವ ನಮ್ಮ ಶಕ್ತಿಗೆ ಎಷ್ಟೆಲ್ಲ ಕೋಪ ಬಂದ್ಬಿಡುತ್ತೆ ಅಂದ್ರೆ ಸೀದಾ ವರ್ಗೀಸ್ ಅವನ ಹತ್ರಕ್ಕಾಗಿನೇ ಬಂದು ಎರ್ರ ಬಿರ್ರಿ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಹೇಳಿ ಕೇಳಿ ಅವನೊಬ್ಬ ದೊಡ್ಡ ರೌಡಿ ಅಲ್ವಾ, ನೀನು ಮಧು ಅವಳ ಅಕ್ಕ ಆಗಿರೋದ್ರಿಂದ ನಿನ್ನ ಇಲ್ಲಿವರೆಗೂ ಕೂಡ ಬಿಟ್ಟಿದ್ದೀನಿ, ನಿನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವರ ಮುಖಕ್ಕೆ ಆಸಿಡ್ ಅನ್ನ ಹಾಕ್ತಿದ್ಯ ಅನ್ನೋದಾಗಿನೇ ಹೆದರಿಸ್ತಾನೆ. ಆದ್ರೂ ನಮ್ಮ ಶಕ್ತಿ ಇವನ ಮಾತಿಗೆ ಬಗ್ಗೋ ರೀತಿಯಾಗಿ ಕಾಣಿಸ್ತಾನೆ ಇಲ್ಲ. ಇದನ್ನ ಕೇಳಿ ಇನ್ನವೇ ಕೂಡ ಕೆಡ್ತಾಗಿ ಬೈಯೋದಕ್ಕಿನ ಶುರುವನ್ನ ಮಾಡ್ಕೋತಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಸುಧಾ ಆಗಿರ್ಬಹುದು, ಮಧು ಆಗಿರ್ಬಹುದು, ಪರಿಮಳ ಆಗಿರ್ಬಹುದು, ಎಲ್ಲರೂ ಕೂಡ ಒಂದು ಕ್ಷಣಕ್ಕೇನೆ ಗಾಬರಿ ಆಗ್ತಾರೆ. ಇವಳು ಕಿರ್ಚಾಡೋದನ್ನ ನೋಡಿದ್ರೆ ಅಕ್ಕಪಕ್ಕ ಮನೆಯವರಿಗೆ ಎಲ್ಲ ವಿಷಯನವೇ ಗೊತ್ತಾಗ್ಬಿಡುತ್ತೆ. ಸುಮ್ನೆ ಇವಳು ಪ್ರಾಬ್ಲಮ್ ಅನ್ನ ಮೈ ಮೇಲೆ ಎಳ್ಕೊತಾ ಇದ್ದಾಳೆ ಅಂತ ಯೋಚಿಸಿ ನಮ್ಮ ಪರಿಮಳ ಶಕ್ತಿಯನ್ನ ಮನೆ ಒಳಗಡೆಗಾಗಿನ ಎಳ್ಕೊಂಡು ಬರ್ತಾನೆ. ನಂತರ ಇವರು ಮನೆ ಒಳಗಡೆ ಇರ್ಬೇಕಾದ್ರೆ ನಮ್ಮ ಪರಿಮಳ ಇನ್ನವೇ ಕೂಡ ಟೆನ್ಷನ್ ಆಗೋದಿಕ್ಕೆ ಶುರುವಾಗ್ತಾನೆ. ಯಾಕಂದ್ರೆ ಈ ವರ್ಗೀಸು ಒಬ್ಬ ದೊಡ್ಡದಾಗಿರುವ ರೌಡಿ. ಸೊ ನಮ್ಮ ಮಧುವನ್ನ ಲವ್ವನ್ನ ಮಾಡ್ತಾ ಇದ್ದೀನಿ ಅಂತ ಅವಳ ಹಿಂದಕ್ಕಾಗಿನೇ ಬಿದ್ದಿದ್ದಾನೆ. ನಾವು ಅವನನ್ನ ತಡೆಯೋದಿಕ್ಕೆ ನೋಡಿದ್ರೆ ನಮ್ಗೆ ತೊಂದ್ರೆಯನ್ನ ಮಾಡಬಹುದು ಅನ್ನೋದಾಗಿನೇ ಟೆನ್ಷನ್ ಆಗಿದ್ದಾನೆ. ಆದ್ರೆ ಇದನ್ನ ಕೇಳುವ ನಮ್ಮ ಶಕ್ತಿ ಇವಾಗ್ಲವೇ ಕೂಡ ಮಾತಾಡ್ತಾಳೆ. ಅವನು ರೌಡಿ ಆಗಿದ್ರೆ ಏನಾಯ್ತು, ಇವತ್ತು ಈ ವರ್ಗೀಸ್ ಅನ್ನುವ ರೌಡಿ ಬಂದಿದ್ದಾನೆ, ನಾಳೆ ಮತ್ತೊಬ್ಬ ದೊಡ್ಡ ರೌಡಿ ಬರ್ಬಹುದು. ಬಂದವರಿಗೆಲ್ಲ ನನ್ನ ತಂಗಿಯನ್ನ ಮದ್ವೆ ಮಾಡಿ ಕೊಡೋದಿಕ್ಕೆ ಆಗುತ್ತಾ? ಇವ್ರಿಗೆ ಸರಿಯಾಗಿ ಉತ್ತರವನ್ನ ಕೊಟ್ರೇನೆ ಬಾಲವನ್ನ ಮುಚ್ಕೊಂಡು ಹೋಗೋದು ಅಂತ ಹೇಳ್ಕೊತಾಳೆ. ಇದನ್ನ ಕೇಳುವ ನಮ್ಮ ಪರಿಮಳ ಇವಾಗ ಒಂದು ಸ್ಟೋರಿಯನ್ನ ಹೇಳ್ತಾನೆ. ಈ ವರ್ಗೀಸು ಚಿಕ್ಕವನಾಗಿರ್ಬೇಕಾದ್ರೆ ಬೇರೆ ಗ್ಯಾಂಗಿನವರು ಬಂದು ಇವನ ತಂದೆ ಕಥೆಯನ್ನ ಮುಗಿಸ್ಬಿಟ್ಟಿದ್ದಾರೆ. ಸೊ ಇವನು ಬೆಳೆದು ದೊಡ್ಡವನಾದ್ಮೇಲೆ ಸೇಡನ್ನ ತೀರಿಸ್ಕೋಬೇಕು ಅಂತ ಆ ಬೇರೆ ಗ್ಯಾಂಗಿನ ಲೀಡರ್ನ ಕಥೆಯನ್ನೇ ಮುಗಿಸಿ ಹಾಕಿ ಸೇಡನ್ನ ತೀರಿಸ್ಕೊಂಡಿದ್ದಾನೆ. ಅಂಡ್ ಅದೇ ಕಾರಣಕ್ಕೆ ಈ ವರ್ಗೀಸನ್ನ ಕಂಡ್ರೆ ಎಲ್ಲರೂ ಕೂಡ ತುಂಬಾನೇ ಭಯವನ್ನ ಪಟ್ಕೊಳ್ಳೋದು. ಅಷ್ಟೇ ಅಲ್ಲದೆ ಇವನು ಡ್ರಗ್ಸ್ ಅನ್ನ ಸ್ಮಗಲಿಂಗ್ ಮಾಡೋದಾಗಿರ್ಬಹುದು, ಸಾಗಾಣಿಕೆ ಮಾಡೋದಾಗಿರ್ಬಹುದು, ಈ ರೀತಿ ಎಷ್ಟೋ ಇಲ್ಲಿಗಲ್ ಕೆಲಸಗಳನ್ನವೇ ಕೂಡ ಮಾಡಿ ಬರ್ತಾ ಇದ್ದಾನೆ. ಇವಾಗ ನೀನ್ ಬೇರೆ ಇವನಿಗೆ ಬೈದಿರೋದ್ರಿಂದ ನಮ್ಮ ಫ್ಯಾಮಿಲಿಗೆ ಏನ್ ಮಾಡ್ತಾನೋ ಏನೋ ಅನ್ನೋದಾಗಿ ಭಯವನ್ನ ಪಟ್ಕೋತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಪರಿಮಳ ಮತ್ತೆ ಸುಧಾ ಇಬ್ಬರವೇ ಕೂಡ ಮಾರ್ಕೆಟ್ಗೆನೆ ಬರ್ತಾರೆ. ಆದ್ರೆ ಆ ವರ್ಗೀಸು ಇಲ್ಲಿಗವೇ ಕೂಡ ಫಾಲೋವನ್ನ ಮಾಡ್ಕೊಂಡು ಬಂದು ನೀವು ಏನೇ ಮಾಡಿದ್ರವೇ ಕೂಡ ನಿಮ್ಮ ಮಗಳನ್ನ ಮದ್ವೆ ಆಗೋದು ನಾನೇ ಅನ್ನೋದಾಗಿ ಟಾರ್ಚರ್ ಅನ್ನ ಕೊಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಸೊ ಇವನ ತೊಂದ್ರೆಯನ್ನ ತಾಳೋದಿಕ್ಕೆ ಆಗ್ದಿರುವ ನಮ್ಮ ಪರಿಮಳ ಫೈನಲ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಇವನ ವಿರುದ್ಧ ಕಂಪ್ಲೇಂಟ್ ಅನ್ನವೇ ಕೂಡ ಕೊಡ್ತಾನೆ. ಬಟ್ ಆದ್ರೆ ಅದು ಏನಕ್ಕವೇ ಕೂಡ ಯೂಸ್ ಆಗೋದಿಲ್ಲ. ಸೊ ಆ ವರ್ಗೀಸು ಸೀದಾ ನಮ್ಮ ಮಧು ಅವಳ ಹತ್ರಕ್ಕಾಗಿನೇ ಬಂದು ನಿನ್ನ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ರೆ ನೀನು ಬಚಾವಾಗ್ಬಿಡ್ತೀಯಾ? ಇಲ್ಲ ಜಾನ್, ನಿನ್ನ ಮದ್ವೆ ಆಗೋದು ಪ್ರೀತಿಯನ್ನ ಮಾಡೋದು ಕೇವಲ ನಾನು ಮಾತ್ರ. ಸೊ ಐ ಲವ್ ಯು ಮೇರಿ ಜಾನ್ ಅನ್ನೋದಾಗಿನೇ ಮಾತಾಡ್ತಿರ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಶಕ್ತಿಗೆ ಎಷ್ಟೆಲ್ಲ ಕೋಪ ಬರುತ್ತೆ ಅಂದ್ರೆ ಇವಾಗ ಮತ್ತೆ ಇವನ ಜೊತೆ ಜಗಳವನ್ನ ಮಾಡೋದಿಕ್ಕಾಗಿನೇ ಬರ್ತಾಳೆ. ಸೊ ಇವಾಗ ಕೋಪವನ್ನ ಮಾಡ್ಕೊಳ್ಳುವ ವರ್ಗೀಸ್ ಕೂಡ ಒಂದು ಮೊಟ್ಟೆಯನ್ನ ತೆಗೆದು ನಮ್ಮ ಶಕ್ತಿ ಅವಳ ಮುಖಕ್ಕಾಗಿನೇ ಒಡ್ದ್ಬಿಡ್ತಾನೆ. ಅಂಡ್ ನಮ್ಮ ಶಕ್ತಿ ಕೂಡ ಇದ್ರ ಒಳಗಡೆ ಆಸಿಡ್ ಇದೆ ಅಂತ ತುಂಬಾನೇ ಭಯವನ್ನ ಪಟ್ಕೊಂಡಿರ್ತಾಳೆ. ಆದ್ರೆ ಅದೊಂದು ನಾರ್ಮಲ್ ಆಗಿರುವ ಮೊಟ್ಟೆ. ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ದೀಪಾವಳಿ ಇರೋದ್ರಿಂದ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡೋದಿಕ್ಕಾಗಿನೇ ರೆಡಿ ಆಗ್ತಾರೆ. ಅಂಡ್ ಪರಿಮಳಾಗವೇ ಕೂಡ ಪಟಾಕಿಗಳು, ಸ್ವೀಟು ಎಲ್ಲವನ್ನ ತರೋದಿಕ್ಕಾಗಿನೇ ಹೇಳಿರ್ತಾರೆ. ಆದ್ರೆ ಈ ಪರಿಮಳ ಪಟಾಕಿಗಳನ್ನ ತರೋದನ್ನ ಬಿಟ್ಟು ಕೇವಲ ಮಿಠಾಯಿಯನ್ನ ಮಾತ್ರನೇ ತಂದಿದ್ದಾನೆ. ಯಾಕಂದ್ರೆ ಪಟಾಕಿಗಳನ್ನ ತರಬೇಕು ಅಂದ್ರೆ ಜಾಸ್ತಿ ಹಣವನ್ನ ಖರ್ಚು ಮಾಡ್ಬೇಕು ಅಲ್ವಾ? ಸೊ ಇವನ ಹೇಳಿ ಕೇಳಿ ಜಿಪುಣ ಆಗಿರೋದ್ರಿಂದ ಹಣವನ್ನ ಖರ್ಚು ಮಾಡದೆ ಮಿಠಾಯಿಯನ್ನ ಮಾತ್ರ ತಂದಿರೋದು. ಸೊ ಶಕ್ತಿ ಮತ್ತೆ ಮಧು ಇಬ್ಬರವೇ ಕೂಡ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಜಗಳವನ್ನ ಮಾಡೋದಿಕ್ಕೆ ನೋಡ್ತಾರೆ. ಅದಕ್ಕೆ ಪರಿಮಳ, ನೋಡ್ರಮ್ಮ, ನಾವು ಪಟಾಕಿಯನ್ನ ಹೊಡಿದ್ರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಬೇರೆಯವರು ಹೇಗಿದ್ರು ಪಟಾಕಿಯನ್ನ ಹೊಡಿತಾರೆ ಅಲ್ವಾ, ಅದನ್ನ ನೋಡ್ಕೊಂಡು ಸೆಲೆಬ್ರೇಟ್ ಅನ್ನ ಮಾಡೋಣ ಬನ್ನಿ ಅಂತ ಟೆರೆಸ್ ಮೇಲ್ಗಡೆಗೆ ಕರ್ಕೊಂಡು ಬಂದು ಮಿಠಾಯಿಯನ್ನ ತಿನ್ಕೊಂಡು ಇವರ ದೀಪಾವಳಿಯನ್ನ ಸೆಲೆಬ್ರೇಟ್ ಅನ್ನ ಮಾಡ್ಕೋತಾರೆ. ಅಂಡ್ ಇದೇ ಟೈಮಿಗೆ ಆ ವರ್ಗೀಸ್ ಕೂಡ ಅವನ ಪೂರ್ತಿಯಾದ ಗ್ಯಾಂಗ್ ಅನ್ನ ಕರ್ಕೊಂಡು ಬಂದು ನಮ್ಮ ಪರಿಮಳಗೆ ಒಂದು ಧಮ್ಕಿಯನ್ನ ಹಾಕ್ತಾನೆ. ನಾಳೆ ಬೆಳಿಗ್ಗೆ ಸೀದಾ ನನ್ನ ಹತ್ರಕ್ಕಾಗಿನೇ ಬಂದು ನಿನ್ನ ಮಗಳಾಗಿರುವ ಮಧುವನ್ನ ನಿನ್ಗೆ ಕೊಟ್ಟು ಮದ್ವೆಯನ್ನ ಮಾಡ್ತೀನಿ ಅನ್ನೋದಾಗಿ ಹೇಳ್ಕೋಬೇಕು. ಇಲ್ಲ ಅಂದ್ರೆ ನಿನ್ನ ಇಬ್ಬರು ಮಕ್ಕಳನ್ನವೇ ಕೂಡ ನಾನೇನೆ ಮದ್ವೆ ಆಗ್ತೀನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇದೇ ವಿಷಯದಲ್ಲಿ ನೀವು ಬೇಜಾರನ್ನ ಮಾಡ್ಕೋಬೇಡಿ, ಹ್ಯಾಪಿ ದಿವಾಳಿ ಅನ್ನೋದಾಗಿನವೇ ಹೇಳಿ ಆ ಜಾಗದಿಂದ ಹೊರಟು ಬರ್ತಾನೆ. ನೆಕ್ಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ಆ ವರ್ಗೀಸ್ ನಮ್ಮ ಮಧು ಅವಳ ಜೊತೆ ಜಬರ್ದಸ್ತಿಯಾಗಿ ಒಂದು ಸೆಲ್ಫಿಯನ್ನವೇ ಕೂಡ ತಗೊಂಡಿರ್ತಾನೆ. ಅಂಡ್ ಆ ಸೆಲ್ಫಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಲವ್ವರ್ ಅನ್ನೋದಾಗಿನೇ ಅಪ್ಲೋಡ್ ಅನ್ನವೇ ಮಾಡ್ಬಿಡ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ಮಧು ಕೂಡ ಎಲ್ಲರಿಗೂ ಇದನ್ನ ತೋರಿಸಿ ಇವರಿಗೆ ಗೊತ್ತಿಲ್ಲದೆ ಇರುವ ಮತ್ತೊಂದು ವಿಷಯವನ್ನ ಹೇಳ್ಕೊತಾಳೆ. ಅಂದ್ರೆ ಇವಳು ಕಾಲೇಜಿಗೆ ಹೋಗಿ ವಾಪಸ್ಸು ಬರ್ತಿರ್ಬೇಕಾದ್ರೆ ಜಬರ್ದಸ್ತಿಯಾಗಿನೇ ಇವಳನ್ನ ಹಿಡ್ಕೊಂಡು ಕಿಸನ್ನವೇ ಕೂಡ ಕೊಟ್ಬಿಟ್ಟಿದ್ದಾನಂತೆ. ಸೊ ಆ ಎಲ್ಲಾ ವಿಷಯವನ್ನ ಫ್ಯಾಮಿಲಿ ಅವರಿಗೆ ಹೇಳ್ಕೋಬೇಕಾದ್ರೆ ಎಲ್ಲರೂ ನೋವನ್ನ ಪಡ್ತಾರೆ. ಅಂಡ್ ಇವಾಗ ನಮ್ಮ ಪರಿಮಳಾಗವೇ ಕೂಡ ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂದ್ರೆ
ಆ ವರ್ಗೀಸು ಎಲ್ಲಿವರೆಗುವೆ ಬದುಕಿರ್ತಾನೋ ಅಲ್ಲಿವರೆಗುವೆ ನಮಗೆ ನೆಮ್ಮದಿ ಇರೋದಿಲ್ಲ. ನಮ್ಮ ಮಗಳನ್ನ ಕಾಪಾಡ್ಕೋಬೇಕು ಅಂದ್ರೆ ಅವನ ಕಥೆಯನ್ನ ಮುಗಿಸ್ಬೇಕು ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯವರು ಇದನ್ನ ತಮಾಷೆಯಾಗಿನೇ ತಗೋತಾರೆ. ಬಟ್ ಆದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಯೋಚನೆಯನ್ನ ಮಾಡಿ ನೋಡ್ಬೇಕಾದ್ರೆ ಇವರಿಗೆ ಈ ದಾರಿಯನ್ನ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಕಾಣಿಸೋದೇ ಇಲ್ಲ. ಆದ್ರಿಂದ ನಮ್ಮ ಪರಿಮಳ ಕೂಡ ನಾವು ಚೆನ್ನಾಗಿನ ಪ್ಲಾನ್ ಅನ್ನ ಮಾಡಿ ಅವನ ಕಥೆಯನ್ನ ಮುಗಿಸೋಣ, ಇಲ್ಲ ಅಂದ್ರೆ ನಾವು ಸಿಕ್ಕಾಕೊಳ್ಳುವ ಚಾನ್ಸು ಜಾಸ್ತಿ ಇರುತ್ತೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಮ್ಮ ಶಕ್ತಿ ಮತ್ತೆ ಮಧು ಇಬ್ಬರಿಗೂ ಕೂಡ ಕಾಲೇಜ್ ಅನ್ನ ಮುಗಿಸಿ ವಾಪಸ್ಸು ಮನೆ ಕಡೆಗೆ ಬರ್ತಿರ್ತಾರೆ. ಆದ್ರೆ ದಾರಿ ಮಧ್ಯದಲ್ಲಿ ತುಂಬಾ ಜನಗಳು ಒಂದು ಜಾಗದಲ್ಲಿ ಮುತ್ಕೊಂಡಿರ್ತಾರೆ. ಸೊ ಏನಕ್ಕೆ ಎಲ್ಲಾ ಜನಗಳಿವೆ ಒಟ್ಟಾಗಿ ಸೇರಿದ್ದಾರೆ ಅಂತ ಬಂದು ನೋಡ್ಬೇಕಾದ್ರೆ ಅಲ್ಲಿ ಯಾವ್ದೋ ಒಂದು ಡೆಡ್ ಬಾಡಿ ಇರೋದನ್ನವೇ ಕೂಡ ನೋಡ್ತಾರೆ. ಅಂಡ್ ಯಾರದು ಅಂತ ಹತ್ರ ಬಂದು ನೋಡ್ಬೇಕಾದ್ರೆ ಇಬ್ಬರಿಗೂ ಕೂಡ ಒಂದು ಕ್ಷಣಕ್ಕೆನೆ ಶಾಕ್. ಯಾಕಂದ್ರೆ ಅದು ಬೇರೆ ಯಾರು ಎಲ್ಲ ಇವರಿಗೆ ತೊಂದರೆಯನ್ನ ಕೊಟ್ಟಿ ಬರ್ತಾ ಇರುವ ವರ್ಗೀಸ್. ಸೊ ಅವನನ್ನ ಯಾರೋ ತುಂಬಾನೇ ಭಯಂಕರವಾಗಿನೇ ಅವನ ಕಥೆಯನ್ನ ಮುಗಿಸಿ ಹಾಕಿದ್ದಾರೆ. ಅಂಡ್ ಈ ವಿಷಯವನ್ನ ಇವರ ಕೈಯಲ್ಲಿ ಅರ್ಗಿಸ್ಕೊಳ್ಳೋದಕ್ಕೇನೆ ಆಗೋದಿಲ್ಲ. ಸೊ ಇವಾಗ ನಮ್ಮ ಶಕ್ತಿ ಮತ್ತೆ ಮಧು ಇಬ್ಬರವೇ ಕೂಡ ಅವರವರ ಮುಖವನ್ನ ನೋಡ್ಕೋತಾರೆ. ಯಾಕಂದ್ರೆ ನೆನ್ನೆ ರಾತ್ರಿ ತಾನೇ ಇವನ ಕಥೆಯನ್ನ ಮುಗಿಸ್ಬೇಕು ಅಂತ ಇವರು ಮಾತಾಡ್ಕೊಂಡಿದ್ರು ಅಲ್ವಾ. ಸೊ ನಮ್ಮ ತಂದೆಯವರು ಇಷ್ಟು ಬೇಗ ಕೆಲ್ಸವನ್ನ ಮುಗಿಸ್ಬಿಡ್ರ ಅನ್ನೋದಾಗಿನೇ ನೋಡ್ಕೋತಾರೆ. ಸೊ ಇವಾಗ ಅಸಲಿಯಾಗಿರುವ ಆಟ ಶುರುವಾಗುತ್ತೆ ನೋಡಿ. ನಮ್ಮ ಶಕ್ತಿ ಮತ್ತೆ ಮಧು ತುಂಬಾನೇ ಗಾಬರಿಯಾಗಿ ಮನೆ ಒಳಗಡೆಗಾಗಿನೇ ಬಂದು ಪರಿಮಳ ಮತ್ತೆ ಸುಧಾಗೆ ಆ ವರ್ಗೀಸು ಸತ್ತೋಗಿರುವ ವಿಷಯವನ್ನ ಹೇಳ್ಕೊತಾರೆ. ಅಷ್ಟೇ ಆ ವಿಷಯವನ್ನ ಕೇಳ್ಬೇಕಾದ್ರೆ ಇಬ್ಬರಿಗೂ ಕೂಡ ತುಂಬಾನೇ ಟೆನ್ಷನ್ ಆಗಿ ಗಂಡ ಹೆಂಡತಿ ಒಬ್ರನ್ನೊಬ್ರು ಡೌಟಿನಲ್ಲೇ ನೋಡ್ಕೋತಾರೆ. ಸುಧಾ ಕೂಡ ನೆನ್ನೆ ರಾತ್ರಿ ನೀವು ಪ್ಲಾನ್ ಅನ್ನ ಮಾಡ್ದಾಗೇನೆ ಇಷ್ಟು ಬೇಗ ಅವರ ಕಥೆಯನ್ನ ಮುಗಿಸ್ಬಿಟ್ರಾ, ನಿಜವಾಗ್ಲೂ ನೀವು ಈ ಕೆಲ್ಸವನ್ನ ಮಾಡ್ಬಿಟ್ರ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಪರಿಮಳ ನಾನು ಏನನ್ನವೇ ಮಾಡಿಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಇವಾಗ ನಮ್ಮ ಪರಿಮಳ ಸುಧಾ ಅವಳನ್ನ ಸ್ವಲ್ಪ ಡೌಟಿನಲ್ಲಿ ನೋಡೋದಿಕ್ಕೆ ಶುರುವನ್ನ ಮಾಡ್ತಾನೆ. ಯಾಕಂದ್ರೆ ಆ ವರ್ಗೀಸು ಡೈಲಿ ಬಂದು ಇವರಿಗೆ ತೊಂದರೆಯನ್ನ ಕೊಡ್ತಿರ್ಬೇಕಾದ್ರೆ ಈ ಸುಧಾ ಅವಳ ತಮ್ಮನಿಗೆ ಕಾಳನ್ನ ಮಾಡಿ ನಡೆದಿರುವ ಎಲ್ಲ ವಿಷಯವನ್ನವೇ ಕೂಡ ಹೇಳ್ಕೊಂಡಿರ್ತಾಳೆ. ಅಂಡ್ ಅದು ಅಲ್ಲದೆ ಒಂದು ಗ್ಯಾಂಗ್ ಅನ್ನವೇ ಕೂಡ ಕಟ್ಕೊಂಡು ಬಂದು ಇವನಿಗೆ ಹೊಡೆದು ಬುದ್ಧಿಯನ್ನ ಕಲ್ಸಿ ಅಂತನವೇ ಹೇಳ್ಕೊಂಡಿರ್ತಾಳೆ. ಅದಕ್ಕೆ ಇವಳ ತಮ್ಮನ ಕಡೆಯವರು ಬಂದೇನಾದ್ರೂ ಅವನ ಕಥೆಯನ್ನ ಮುಗಿಸಿದ್ರ ಅನ್ನೋದಾಗಿ ಡೌಟಿನಲ್ಲಿ ನೋಡ್ತಾನೆ. ಸೊ ಇವಾಗ ಒಬ್ರ ಮೇಲೆ ಒಬ್ಬರಿಗೆ ಡೌಟ್ಗಳು ಬರೋದಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಯಾರು ಈ ಕೋಳಿಯನ್ನ ಮಾಡಿದ್ದಾರೆ ಅನ್ನೋದಾಗಿ 100% ಗೊತ್ತಿಲ್ಲ. ಸೊ ಇದೇ ಟೈಮ್ ನಲ್ಲಿ ನಮ್ಮ ಶಕ್ತಿ ಕೂಡ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ ನೋಡಿ. ಅಂದ್ರೆ ನಾನುವೇ ಕೂಡ ನನ್ನ ಮಾಮನಿಗೆ ಕಾಳನ್ನ ಮಾಡಿ ನಡೆದಿರುವ ಎಲ್ಲ ವಿಷಯವನ್ನ ಹೇಳ್ಕೊಂಡು ಆ ವರ್ಗೀಸ್ಗೆ ಹೊಡೆದು ಬುದ್ಧಿಯನ್ನ ಕಲ್ಸೋದಿಕ್ಕಾಗಿ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿದೆ. ಅಂದ್ರೆ ಅವನ ಫೋಟೋ ಆಗಿರಬಹುದು, ಡೀಟೇಲ್ಸ್ ಆಗಿರಬಹುದು, ಎಲ್ಲವನ್ನ ಕೊಟ್ಟಿದೆ ಅಂತ ಹೇಳ್ಕೊತಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ತುಂಬಾನೇ ಶಾಕ್ ಆಗಿ ಒಬ್ರನ್ನ ಒಬ್ರು ಡೌಟಿನಲ್ಲಿ ನೋಡೋದಕ್ಕೆ ಶುರುವನ್ನ ಮಾಡ್ಕೋತಾರೆ. ಯಾಕಂದ್ರೆ ಎಲ್ಲರಿಗೂ ಕೂಡ ವರ್ಗೀಸ್ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡಿ ಸ್ಕೆಚ್ ಅನ್ನ ಹಾಕಿದ್ದಾರೆ ಅಲ್ವಾ. ಸೊ ಈ 4 ಜನರಲ್ಲಿ ಯಾರೋ ಒಬ್ಬನ ಕಥೆಯನ್ನ ಮುಗಿಸಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಅಂಡ್ ಈ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕಾಗಿ ಪೆರುಮಲ್ ಅನ್ನುವ ಒಬ್ಬ ಪೊಲೀಸ್ ನ ಎಂಟ್ರಿ ಆಗುತ್ತೆ. ಅಂಡ್ ಈ ಪೆರುಮಲ್ ಕೂಡ ತುಂಬಾನೇ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಕೇವಲ ವರ್ಗೀಸ್ ಅವನ ಕಥೆಯನ್ನ ಮಾತ್ರ ಮುಗಿಸಿಲ್ಲ, ತುಂಬಾನೇ ಕೋಪದಲ್ಲಿ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕಾಗಿ ಅವನ ಒಂದು ಕೈಯನ್ನವೇ ಕೂಡ ಕಟ್ ಮಾಡಿದಾರಂತೆ. ಇದನ್ನ ನೋಡ್ಬೇಕಾದ್ರೆ ಇದೊಂದು ನಾರ್ಮಲ್ ಆದ ಕೇಸ್ ಅಲ್ಲ, ಬದಲಾಗಿ ತುಂಬಾನೇ ಸ್ಕೆಚ್ ಅನ್ನ ಹಾಕಿ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಮಾಡಿರುವ ಒಂದು ಮರ್ಡರ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಶಕ್ತಿಗೆ ಚುಟ್ಟು ಅನ್ನುವ ಒಬ್ಬ ಬಾಯ್ ಫ್ರೆಂಡ್ ಇದಾನೆ ಅಲ್ವಾ, ಅವನ ಬೈಕ್ ಅನ್ನ ಯಾರೋ ಕಳ್ಳತನವನ್ನ ಮಾಡ್ಬಿಟ್ಟಿದಾರಂತೆ. ಸೊ ಅದನ್ನ ಹುಡಿಕೊಡಿ ಅನ್ನೋದಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಇಲ್ಲಿಂದ ನಮ್ಮ ಕೇಸು ಇನ್ನವೇ ಕೂಡ ಟ್ವಿಸ್ಟ್ ಆಗೋದಿಕ್ಕೆ ಶುರುವಾಗುತ್ತೆ ನೋಡಿ. ಅಂಡ್ ಈ ಕಡೆ ನಮ್ಮ ಫ್ಯಾಮಿಲಿನ ತೋರಿಸ್ಬೇಕಾದ್ರೆ ತುಂಬಾನೇ ಟೆನ್ಷನ್ ಆಗಿ ಏನ್ ಮಾಡೋದು ಅಂತ ಎಲ್ಲರಿಗೂ ಕೂಡ ಯೋಚನೆಯನ್ನ ಮಾಡಿ ಕುಳಿತಿರ್ಬೇಕಾದ್ರೆ ನಮ್ಮ ಮಧು ತುಂಬಾನೇ ಬೇಜಾರಾಗಿರೋದನ್ನ ನಮ್ಗೆ ತೋರಿಸ್ತಾರೆ. ಸೊ ಇದನ್ನ ನೋಡುವ ಪರಿಮಳ ಕೂಡ ಏನಕ್ಕಮ್ಮ ಬೇಜಾರಾಗಿದ್ಯಾ ಅಂತ ಕೇಳ್ಬೇಕಾದ್ರೆ ಇವಾಗ ಇವ್ಳು ಕೂಡ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾಳೆ. ಅಂದ್ರೆ ಆ ವರ್ಗೀಸು ಸಾಯೋದ್ರಲ್ಲಿ ನನ್ನ ಕೈವಾಡ ಏನವೇ ಇಲ್ಲ ಅನ್ನೋದಾಗಿ ಹೇಳ್ಕೊತಾಳೆ. ಅಂಡ್ ಇದೇ ರೀತಿಯಾಗಿ ಹೇಳ್ಕೊತಿರ್ಬೇಕಾದ್ರೆ ಒಂದು ವಿಷಯವನ್ನವೇ ಕೂಡ ರಿವೀಲ್ ಅನ್ನ ಮಾಡ್ಬಿಡ್ತಾಳೆ. ಅಂದ್ರೆ ಇವಳಿಗೆ ಕೂಡ ವರ್ಗೀಸನ್ನ ಕಂಡ್ರೆ ಲೈಟ್ ಆಗಿನೇ ಲವ್ ಶುರುವಾಗಿರುತ್ತೆ. ಯಾವಾಗ ಅವನು ಇವಳ ಹಿಂದೆ ಬಿದ್ದು ಟಾರ್ಚರ್ ಅನ್ನ ಕೊಡೋದಿಕ್ಕೆ ಶುರುವನ್ನ ಮಾಡಿದ್ನೋ ಆವಾಗ ಕಾಳನ್ನ ಮಾಡಿ ಸರಿಸರಿಯಾಗಿ ಬೈಯೋದಿಕ್ಕಾಗಿನೇ ನೋಡಿರ್ತಾಳೆ. ಆ ಟೈಮ್ ನಲ್ಲಿ ವರ್ಗೀಸ್ ಅವನ ಮದರು ಕಾಳನ್ನ ಪಿಕ್ ಮಾಡಿ ತುಂಬಾನೇ ಚೆನ್ನಾಗಿನೇ ಮಾತಾಡಿರ್ತಾರೆ. ಸೊ ಅದೆಲ್ಲ ನಮ್ಮ ಮಧುಗವೇ ಕೂಡ ತುಂಬಾನೇ ಇಷ್ಟವಾಗ್ಬಿಟ್ಟಿರುತ್ತೆ. ಅದು ಅಲ್ಲದೆ ಕೋಪವನ್ನ ಮಾಡ್ಕೊಂಡು ಆ ವರ್ಗೀಸ್ ಅವರ ಮುಖಕ್ಕೆ ಒಂದು ದಿನ ಪಂಚನ ಕೊಡ್ಬೇಕಾದ್ರೆ ಅವನ ಮುಖ ಪಾಂಡ ರೀತಿ ಆಗೋಗಿದೆ ಅನ್ನೋದಾಗಿ ಅವರ ಮುಂದೆನೆ ನಕ್ಕಿರ್ತಾಳೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ಇವಳಿಗೆ ಕೂಡ ಲವ್ ಆಗಿದೆ ಅನ್ನೋದು ಅರ್ಥವಾಗ್ಬಿಡುತ್ತೆ. ಅಂಡ್ ಈ ವಿಷಯ ಪರಿಮಳಗವೇ ಕೂಡ ಗೊತ್ತಾಗ್ಬೇಕಾದ್ರೆ ನಮ್ಮ ಮಗಳು ನಮ್ಮಿಂದ ತುಂಬಾ ವಿಷಯವನ್ನ ಮುಚ್ಚಿಟ್ಟಿದ್ದಾಳೆ ಅಂತ ತಿಳ್ಕೊತಾನೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವ ಪೆರುಮಲ್ ಅವನನ್ನ ತೋರಿಸ್ಬೇಕಾದ್ರೆ ಫೈನಲಿ ಇವನಿಗೆ ಈ ಕೇಸ್ನ ಬಗ್ಗೆ ಕ್ಲೂಗಳು ಸಿಗೋದಿಕ್ಕೆ ಶುರುವಾಗುತ್ತೆ.
ಅಂದ್ರೆ ಈ ಕೇಸ್ ನಲ್ಲಿ ನಿಕೋಲಸ್ ಅನ್ನುವ ಮತ್ತೊಬ್ಬ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಅಂಡ್ ಈ ನಿಕೋಲಸ್ ಬೇರೆ ಯಾರಿವೆ ಅಲ್ಲ, ಈ ವರ್ಗೀಸು ತನ್ನ ತಂದೆ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕಾಗಿ ಒಬ್ಬ ಗ್ಯಾಂಗ್ಸ್ಟರ್ ನ ಕಥೆಯನ್ನ ಮುಗಿಸಿದ ಅಲ್ವಾ, ಆ ಗ್ಯಾಂಗ್ಸ್ಟರ್ ನ ಮಗನೇ ನಿಕೋಲಸ್. ಸೊ ಆ ನಿಕೋಲಸ್ ಕೂಡ ಅವನ ತಂದೆಯ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ವರ್ಗೀಸ್ ಅವನ ಕಥೆಯನ್ನ ಮುಗಿಸಿರಬಹುದು. ಬಟ್ ಆದ್ರೆ 100% ಆಗಿ ಅವನೇನೆ ಮಾಡಿದ್ದಾನೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಸೊ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರ್ಸೋಣ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಫ್ಯಾಮಿಲಿಯನ್ನ ತೋರಿಸ್ಬೇಕಾದ್ರೆ ಇವಾಗ ಹೇಗಿದ್ರಿವೆ ಕೊಲೆ ಆಗೋಗಿದೆ ಅಲ್ವಾ. ಅಂಡ್ ಅದು ಅಲ್ಲದೆ ನಮ್ಮ ಫ್ಯಾಮಿಲಿ ಅವರ ಲಿಂಕ್ ಇಂದಾನೆ ಆ ಕೊಲೆ ಕೂಡ ನಡೆದಿರೋದು. ಆದ್ರಿಂದ ಯಾರು ಕೊಲೆಯನ್ನ ಮಾಡಿದ್ದಾರೆ ಅಂತ 100% ಆಗಿ ಗೊತ್ತಿಲ್ಲ. ಬಟ್ ಆದ್ರೆ ನಾವು ಈ ಕೇಸ್ ನಿಂದ ಬಚಾವಾಗೋದಿಕ್ಕೆ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡ್ಬೇಕು ಅಂತ ನಮ್ಮ ಪರಿಮಳ ಪೂರ್ತಿಯಾದ ಫ್ಯಾಮಿಲಿಯನ್ನ ಒಂದು ಜಾಗದಲ್ಲಿ ಕೂರಿಸ್ಕೊಂಡು ಎಲ್ಲರಿಗೆ ಒಂದು ಟ್ರೈನಿಂಗ್ ಅನ್ನ ಕೊಡೋದಿಕ್ಕೆ ಶುರುವನ್ನ ಮಾಡ್ತಾನೆ. ಅಂದ್ರೆ ಪೊಲೀಸ್ ಅವರು ಬಂದು ನಮ್ಗೆ ಎನ್ಕ್ವೈರಿಯನ್ನ ಮಾಡೋದಿಕ್ಕೆ ಶುರುವನ್ನ ಮಾಡಿದ್ರೆ ನಮ್ಮ 4 ಜನರ ಉತ್ತರ ಒಂದೇ ರೀತಿಯಾಗಿ ಇರ್ಬೇಕು. ಸೊ ಆ ವರ್ಗೀಸ್ ಯಾರು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅನ್ಬೇಕು. ಅಂಡ್ ಅವನಿಗೆ ನಮ್ಗುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಎಲ್ಲರಿಗೂ ಒಂದೇ ರೀತಿಯಾಗಿ ಹೇಳಿ ಅಂತ ಹೇಳ್ಕೊತಾನೆ. ಅದಕ್ಕೆ ಯಾವ ರೀತಿಯಾದ ಎಕ್ಸಾಂಪಲ್ ಅನ್ನ ಕೊಡ್ತಾನೆ ಅಂದ್ರೆ ಅದೇ ದೃಶ್ಯ ಮೂವಿಯಲ್ಲಿ ರಾಜೇಂದ್ರ ಪೊನ್ನಪ್ಪ ಎಲ್ಲಾ ಪ್ಲಾನ್ ಗಳನ್ನ ಮಾಡ್ತಾನೆ ಅಲ್ವಾ, ಸೇಮ್ ಅದೇ ರೀತಿಯಾಗಿನೇ ನನ್ನ ಫ್ಯಾಮಿಲಿಯನ್ನ ನಾನು ಕಾಪಾಡ್ಕೊಳ್ತೀನಿ. ಆದ್ರಿಂದ ದೃಶ್ಯ ಮೂವಿಯಲ್ಲಿ ಏನೆಲ್ಲ ಫಾಲೋ ಮಾಡ್ತಾರೋ ಅದನ್ನ ನೀವುನುವೆ ಕೂಡ ಫಾಲೋವನ್ನ ಮಾಡಿ ಅಂತ ನಮ್ಮ ಪೂರ್ತಿಯಾದ ಫ್ಯಾಮಿಲಿಗೆ ಟ್ರೈನಿಂಗ್ ಅನ್ನ ಕೊಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಸುಧಾ ಅವಳ ತಮ್ಮನ ಹೆಂಡತಿ ಕೋಳನ್ನ ಮಾಡಿ ನನ್ನ ಗಂಡ ಚೆನ್ನಾಗಿ ಹೋಗ್ತಾ ಇದ್ದೀನಿ, ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ಕೊಂಡಿದ್ದ. ಸೊ ನಿಮ್ಮ ಮನೆಗೆ ಬಂದು ರೀಚ್ ಆಗಿದ್ದಾನ ಅನ್ನೋದಾಗಿನೇ ಕೇಳ್ತಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಸುಧಾ ಮತ್ತೆ ಪರಿಮಳ ಇಬ್ಬರಿಗೆ ಕೂಡ ಶಾಕ್ ಆಗುತ್ತೆ. ಅಂದ್ರೆ ಈ ಸುಧಾ ತಮ್ಮನಿಗೆ ಕಾಲ್ ಮಾಡಿ ವರ್ಗೀಸ್ ಅವನಿಗೆ ಪಾಠವನ್ನ ಕಲಿಸ್ಬೇಕು ಅಂತ ಹೇಳ್ಕೊಂಡಿದ್ಲು ಅಲ್ವಾ, ಆದ್ರಿಂದ ಅವನವೇ ಕೂಡ ಚೆನ್ನೈಗಾಗಿನೇ ಬಂದ್ಬಿಟ್ಟಿದ್ದಾನಂತೆ. ಸೊ ಅವನೇನಾದ್ರೂ ಈ ಕೋಳಿಯನ್ನ ಮಾಡ್ಬಿಟ್ಟಿದಾರ ಅನ್ನೋದಾಗಿ ಎಲ್ಲರೂ ಟೆನ್ಷನ್ ಆಗ್ತಾರೆ. ಅಂಡ್ ನಮ್ಮ ಪರಿಮಳ ಕೂಡ ಯೋಚನೆಯನ್ನ ಮಾಡ್ಬೇಕಾದ್ರೆ ದೀಪಾವಳಿ ದಿನ ಸುಧಾ ಅವಳ ತಮ್ಮನನ್ನ ನೋಡಿದಾಗೆ ನೆನ್ಪಾಗುತ್ತೆ. ಹಾಗಿದ್ರೆ ಇವರೇನೆ ಕೋಳಿಯನ್ನ ಮಾಡಿ ನಮ್ಮ ತಲೆಗೆ ತಂದ್ಬಿಟ್ಟಿದ್ದಾರೆ ಅನ್ನೋದಾಗಿ ಗಾಬರಿಯನ್ನ ಪಟ್ಕೋತಾನೆ. ಅಂಡ್ ಯಾವ ರೀತಿನೇ ಯೋಚನೆಯನ್ನ ಮಾಡಿದ್ರೂ ಕೂಡ ಇವರ ಫ್ಯಾಮಿಲಿಯವರೇ ತಪ್ಪನ ಮಾಡಿರೋ ಹಾಗೇನೆ ಕಾಣಿಸ್ತಾ ಇದೆ ಅಲ್ವಾ. ಸೊ ನಮ್ಮ ಪರಿಮಳ ಎಲ್ಲರನ್ನವೇ ಕೂಡ ಕರೆದು ಮತ್ತೊಂದು ವಿಷಯವನ್ನ ಹೇಳ್ಕೊತಾನೆ. ನಾವು ಈ ಕೇಸ್ ನಿಂದ ತಪ್ಪಿಸ್ಕೊಂಡು ಹೊರಗಡೆಗೆ ಬರ್ಬೇಕು ಅಂದ್ರೆ ದೃಶ್ಯ ಮೂವಿಯನ್ನ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಲ್ಲವನ್ನವೇ ಕೂಡ ಮತ್ತೆ ನೋಡ್ಬೇಕು. ರಾಜೇಂದ್ರ ಪೊನ್ನಪ್ಪ ಯಾವ ರೀತಿಯ ತಲೆಯನ್ನ ಬೋಡಿಸ್ತಾ ಎಲ್ಲವನ್ನ ನಾವು ನೀಟಾಗಿ ನೋಡ್ಲೇಬೇಕು ಅಂತ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಶಕ್ತಿ ದೃಶ್ಯ ಮೂವಿಯನ್ನ ನಾವು ನೋಡ್ಬೇಕು ಅಂದ್ರೆ OTT ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ಬೇಕು ಅನ್ನೋದಾಗಿ ಹೇಳ್ಕೊತಾಳೆ. ಅಷ್ಟೇ ಸಬ್ಸ್ಕ್ರಿಪ್ಷನ್ ಅನ್ನ ತಗೋಬೇಕು ಅಂದ್ರೆ ಇವನು ಹಣವನ್ನ ಖರ್ಚು ಮಾಡ್ಬೇಕು ಅಂತ ಯೋಚಿಸ್ತಾನೆ ಅಲ್ವಾ. ಸೊ ತುಂಬಾನೇ ಯೋಚನೆಯನ್ನ ಮಾಡಿ ನಾವು ಈ ಕೇಸ್ ನಿಂದ ಹೊರಗಡೆ ಬರ್ಬೇಕು ಅಂದ್ರೆ ಬೇರೆ ದಾರಿ ಇಲ್ಲ ಅಂತ ಫೈನಲಿ 300 ರೂಪಾಯಿಯನ್ನ ಖರ್ಚು ಮಾಡೋದಿಕ್ಕಾಗಿನವೇ ಕೂಡ ರೆಡಿ ಆಗ್ತಾನೆ. ಇವಾಗ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ಯಾವ ಸಿಚುವೇಶನ್ ಗಾಗಿ ಬಂದು ನಿಂತಿದ್ದಾರೆ ಅಂದ್ರೆ ಇವರ ಫ್ಯಾಮಿಲಿ ಅವರು ತಪ್ಪನ ಮಾಡಿದಾರೋ ಇಲ್ವೋ ಯಾರಿಗೂ ಕೂಡ ಗೊತ್ತಿರ್ತಾನೆ ಇಲ್ಲ. ಬಟ್ ಆದ್ರೆ ನಾವು ಕೋಳಿಯನ್ನ ಮಾಡಿದೀವಿ ಅಂತ ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಎಲ್ಲಾ ಪ್ಲಾನ್ ಗಳನ್ನುವೇ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಎಲ್ಲರೂ ಕೂಡ ಒಂದೇ ಫ್ಯಾಮಿಲಿ ಅವರು ಆಗಿರ್ತಾ ಇದ್ರವೇ ಕೂಡ ಒಬ್ರನ್ನ ಒಬ್ರು ಡೌಟಿನಲ್ಲೇ ನೋಡೋದಿಕ್ಕೆ ಶುರುವನ್ನ ಮಾಡಿದ್ದಾರೆ. ಅಂದ್ರೆ ಇವರು ಕೋಳಿಯನ್ನ ಮಾಡಿರ್ಬಹುದು, ಇಲ್ಲ ಇವರು ಕೋಳಿಯನ್ನ ಮಾಡಿರ್ಬಹುದು, ಆ ರೀತಿ ಕೋಳಿಯನ್ನ ಮಾಡಿ ನಮ್ಮಿಂದ ಸತ್ಯವನ್ನ ಮುಚ್ಚಿಡ್ತಾ ಇರ್ಬೋದು ಅನ್ನೋದಾಗಿ ಎಲ್ಲರೂ ಕೂಡ ಡಿಟೆಕ್ಟಿವ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಪೊಲೀಸ್ ಆಗಿರುವ ಪೆರುಮಲ್ ಅವನನ್ನ ತೋರಿಸ್ಬೇಕಾದ್ರೆ ಅವನು ಎನ್ಕ್ವೈರಿಯನ್ನ ಮಾಡ್ಕೊಂಡು ವರ್ಗೀಸ್ ಅವನ ಫ್ರೆಂಡ್ಸ್ ಗಳಿದ್ರು ಅಲ್ವಾ. ಸೊ ಅವರೆಲ್ಲರನ್ನವೇ ಕೂಡ ಕರೆದು ಇನ್ವೆಸ್ಟಿಗೇಷನ್ ಮಾಡೋದಿಕ್ಕಾಗಿನೇ ಶುರುವನ್ನ ಮಾಡ್ತಾನೆ. ಸೊ ಅವನ ಫ್ರೆಂಡ್ ಗಳವೇ ಕೂಡ ಅವನು ನಾರ್ಮಲ್ ಆದ ರೌಡಿ ಅಲ್ಲ, ಬದಲಾಗಿ ದೊಡ್ಡ ದೊಡ್ಡ ಇಲ್ಲಿಗಲ್ ಕೆಲಸಗಳು ದಂಧೆಗಳು ಎಲ್ಲವನ್ನವೇ ಕೂಡ ಮಾಡ್ತಿದ್ದ. ಸ್ಕೂಲ್ಗಳಾಗಿರ್ಬಹುದು, ಕಾಲೇಜ್ಗಳಾಗಿರ್ಬಹುದು, ಎಲ್ಲ ಕಡೆಗವೇ ಮಾದಕ ವಸ್ತು ಡ್ರಗ್ಸು ಎಲ್ಲವನ್ನವೇ ಕೂಡ ಸಪ್ಲೈಯನ್ನ ಮಾಡ್ತಿದ್ದ ಅನ್ನೋದಾಗಿ ಹೇಳ್ಕೊತಾರೆ. ಅಂಡ್ ಅವನಿಗೆ ಮುಸ್ತಫಾ ಅನ್ನುವ ಒಬ್ಬ ಪಾರ್ಟ್ನರ್ ಕೂಡ ಇದ್ದ. ಬಟ್ ಇವಾಗ ಶಾಕಿಂಗ್ ವಿಷಯ ಏನು ಅಂದ್ರೆ ಆ ವರ್ಗೀಸು ಸತ್ತೋಗಿರ್ತಾ ಇದ್ರವೇ ಕೂಡ ಅವನ ಮುಖವನ್ನ ನೋಡೋದಕ್ಕೆ ಆ ಮುಸ್ತಫಾ ಬಂದಿಲ್ಲ ಅನ್ನೋದಾಗಿ ಹೇಳ್ಕೊತಾರೆ. ಸೊ ಇವಾಗ ಪೊಲೀಸ್ ಅವರಿಗೆ ಆ ಮುಸ್ತಫಾನ ಮೇಲೆ ಡೌಟ್ಗಳು ಬರೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ವರ್ಗೀಸ್ ಅವನ ಮದರನ್ನ ನಮ್ಗೆ ತೋರಿಸ್ಬೇಕಾದ್ರೆ ಇವರು ಸೀದಾ ನಿಕೋಲಸ್ಗೆ ಕಾಳನ್ನ ಮಾಡಿ, ಏನಪ್ಪಾ ನಿನ್ನ ತಂದೆ ಕಥೆಯನ್ನ ಇವನು ಮುಗಿಸ್ದ ಅಂತ ನೀನವೇ ಕೂಡ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಇವನ ಕಥೆಯನ್ನೇನಾದ್ರೂ ಮುಗಿಸ್ಬಿಟ್ಟ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ನಿಕೋಲಸ್ ಇದಕ್ಕವೇ ನನ್ಗೆ ಯಾವುದೇ ರೀತಿ ಸಂಬಂಧವಿಲ್ಲ, ಸೊ ನಾನು ಇದನ್ನ ಮಾಡಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂದ್ರೆ ಆ ನಿಕೋಲಸ್ಗೆ ಈ ಕೊಲೆಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಅರ್ಥ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಮ ಫ್ಯಾಮಿಲಿ ಅವರನ್ನ ತೋರಿಸ್ಬೇಕಾದ್ರೆ ಅದೇ ನಮ್ಮ ಶಕ್ತಿಗೆ ಚಿಟ್ಟು ಎಂಬ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲ್ವಾ, ಅವನನ್ನ ಮೊದಲನೇ ಬಾರಿಗೆ ಇವಳ ಮನೆಗಾಗಿನೇ ಕರ್ದಿದ್ದಾಳೆ. ಅಂದ್ರೆ ಇವಳ ಫ್ಯಾಮಿಲಿ ಅವರಿಗೆ ಪರಿಚಯವನ್ನ ಮಾಡ್ಸೋದಿಗಾಗಿನೇ ಇನ್ವೈಟ್ ಅನ್ನ ಮಾಡಿದಾಳೆ. ಅಂಡ್ ಅದೇ ರೀತಿ ಚಿಟ್ಟನವೇ ಕೂಡ ಬಂದು ಎಲ್ಲರನ್ನವೇ ಮಾತಾಡಿಸ್ತಾನೆ. ಈ ಕಡೆ ಪೊಲೀಸ್ ಆಗಿರುವ ಪೆರುಮಲ್ ಕೂಡ ಇನ್ನವೇ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಬೇಕಾದ್ರೆ
CCTVಯಲ್ಲಿ ಕೆಲವೊಂದಷ್ಟು ಫುಟೇಜ್ಗಳು ಇವನ ಕೈಗಾಗಿನೇ ಸಿಗುತ್ತೆ. ಆ ಫುಟೇಜ್ ಅನ್ನ ನೋಡ್ಬೇಕಾದ್ರೆ ಪೆರುಮಲ್ಗುವೆ ಕೂಡ ತಲೆಯೆಲ್ಲ ಕೆಡೋದಿಕ್ಕೆ ಶುರುವಾಗುತ್ತೆ. ನಂತರ ನಮ್ಮ ಪರಿಮಳ ಕೂಡ ಅವನ ಕೆಲಸವನ್ನ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬರ್ಬೇಕಾದ್ರೆ ಪೋಸ್ಟ್ ಬಾಕ್ಸ್ ನಲ್ಲಿ ಯಾರೋ ಒಂದು ಲೆಟರ್ ಅನ್ನ ಇವರಿಗೆ ಕಳ್ಸಿದ್ದಾರೆ. ಸೊ ಏನಿರಬಹುದು ಅಂತ ಇವನುವೆ ಕೂಡ ಓಪನ್ ಮಾಡಿ ನೋಡ್ಬೇಕಾದ್ರೆ ಫುಲ್ ಶಾಕ್. ಯಾಕಂದ್ರೆ ವರ್ಗೀಸ್ ಅವನ ಕಥೆಯನ್ನ ಮುಗಿಸಿರೋದು ನಿಮ್ಮ 4 ಜನರಲ್ಲಿ ಒಬ್ಬರು. ಸೊ ಅದಕ್ಕೆ ಬೇಕಾಗಿರುವ ಎಲ್ಲ ಸಾಕ್ಷಿಗಳಿವೆ ಕೂಡ ನನ್ನ ಹತ್ರನೇ ಇದೆ. ಅಂಡ್ ಹೊರಗಡೆ ವಿಷಯ ಗೊತ್ತಾಗ್ಬಾರ್ದು ಅಂದ್ರೆ ನನ್ಗೆ 20 ಲಕ್ಷ ಹಣವನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ನೀವೆಲ್ಲರೂ ಕೂಡ ಜೈಲಿಗೆ ಹೋಗ್ತೀರಾ ಅಂತ ಬ್ಲಾಕ್ ಮೇಲ್ ಅನ್ನ ಮಾಡ್ತಾನೆ. ಅಷ್ಟೇ, ಈ ವಿಷಯ ನಮ್ಮ ಫ್ಯಾಮಿಲಿ ಅವರಿಗೆ ಗೊತ್ತಾಗ್ಬೇಕಾದ್ರೆ ಅವರ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ. ಇಲ್ಲಿವರೆಗೂ ಈ ವಿಷಯ ನಮ್ಮ 4 ಜನರಲ್ಲಿ ಮಾತ್ರವಿತ್ತು. ಅಂಡ್ ಇವಾಗ ಹೊರಗಡೆ ಅವರಿಗೆ ಗೊತ್ತಾಗಿದೆ ಅಂದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಂಡ್ ಅದು ಅಲ್ಲದೆ ಈ ಕೋಳಿಯನ್ನ ಮಾಡಿರೋದಾದ್ರೆ ಯಾರು ಅನ್ನೋದಾಗಿ ಎಲ್ಲರೂ ಮತ್ತೆ ಡೌಟ್ ಗಳನ್ನ ಪಡೋದಿಕ್ಕೆ ಶುರು ಮಾಡ್ಬೇಕಾದ್ರೆ ಇದನ್ನ ನಾನ್ ಮಾಡಿಲ್ಲ ಅನ್ನೋದಾಗಿ ಹೇಳೋದಿಕ್ಕೆ ಕೂಡ ಶುರು ಮಾಡ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಪರಿಮಳ ಅವನಿಗೆ ಒಂದು ಕಾಲ್ ಬರುತ್ತೆ. ಅಂದ್ರೆ ಊರಲ್ಲಿರುವ ಇವನ ತಂಗಿಯ ಹೆಲ್ತು ಹಾಳಾಗೋಗಿದ್ದಂತೆ. ಸೊ ಆದಷ್ಟು ಬೇಗ ನೀವು ಬನ್ನಿ ಅನ್ನೋದಾಗಿ ನಮ್ಮ ಪರಿಮಳ ಅವನನ್ನ ಕರೀತಾ ಇದ್ದಾರೆ. ಆದ್ರಿಂದ ಬೇರೆ ದಾರಿ ಇಲ್ದೆ ನಮ್ಮ ಪರಿಮಳ ಕೂಡ ಇವಾಗ ಇವರನ್ನ ಬಿಟ್ಟು ಹೋಗ್ಬೇಕಿದೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಪೊಲೀಸ್ ಅವರು ಏನಾದ್ರೂ ಬಂದು ಎನ್ಕ್ವೈರಿ ಮಾಡಿದ್ರೆ ನಾನು ಟ್ರೈನಿಂಗ್ ಅನ್ನ ಕೊಟ್ಟಿರುವ ಹಾಗೆ ಎಲ್ಲರೂ ಒಂದೇ ರೀತಿಯಾದ ಆನ್ಸರ್ ಅನ್ನ ಕೊಡ್ಬೇಕು. ಅಪ್ಪಿ ತಪ್ಪಿ ಕೂಡ ಯಾರಿಗೂ ಡೌಟ್ ಗಳು ಬರ್ಬಾರ್ದು ಅನ್ನೋದಾಗಿ ಟ್ರೈನಿಂಗ್ ಅನ್ನ ಕೊಡ್ತಾನೆ. ಅಂಡ್ ಸಮಸ್ಯೆಗಳು ಇವರಿಗೆ ಇಲ್ಲಿಗೆನೆ ಸ್ಟಾಪ್ ಆಗೋದಿಲ್ಲ. ಬದಲಾಗಿ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಮತ್ತೊಂದು ಪ್ರಾಬ್ಲಮ್ ಇವರ ಎದುರಿಗೆ ಬರುತ್ತೆ ನೋಡಿ. ಅಂದ್ರೆ ವರ್ಗೀಸ್ ಅವನ ಪಾರ್ಟ್ನರ್ ಆಗಿರುವ ಮುಸ್ತಫಾ ಇದ್ದಾನೆ ಅಲ್ವಾ, ಅವನ ಕಥೆಯನ್ನವೇ ಕೂಡ ಯಾರೋ ಇವಾಗ ಮುಗಿಸ್ಬಿಟ್ಟಿದ್ದಾರೆ ಅನ್ನುವ ನ್ಯೂಸ್ ಬರುತ್ತೆ. ಅಂಡ್ ಅದು ಅಲ್ಲದೆ ಮತ್ತೆ ನಮ್ಮ ಫ್ಯಾಮಿಲಿ ಅವರಿಗೆ ಬ್ಲಾಕ್ ಮೇಲರ್ ಮತ್ತೊಂದು ಮೆಸೇಜ್ ಅನ್ನ ಬರೆದು ಇವರಿಗೆ ಪೋಸ್ಟ್ ಅನ್ನ ಮಾಡ್ತಾನೆ. ಅಂಡ್ ಒಬ್ಬನ ಕಥೆಯನ್ನ ಮುಗಿಸಿ ನೀವು ಇಷ್ಟರ ಮಟ್ಟಿಗೆ ನೆಮ್ಮದಿಯಾಗಿದ್ದೀರಾ ಅಂದ್ರೆ ನಿಮ್ಮನ್ನ ನಾನು ಕಡಿಮೆ ಅಂತ ತಿಳ್ಕೊಂಡು 20 ಲಕ್ಷ ಹಣವನ್ನ ಕೇಳಿದ್ದೆ. ಬಟ್ ಆದ್ರೆ ಇವಾಗ ನನ್ಗೆ ಇನ್ನವೇ ಕೂಡ ಜಾಸ್ತಿ ಹಣ ಬೇಕು ಅನ್ನೋದಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪೆರುಮಲ್ ಅವನನ್ನ ತೋರಿಸ್ಬೇಕಾದ್ರೆ ಅವನು ಎಲ್ಲಾ ಕಡೆ ಎನ್ಕ್ವೈರಿಯನ್ನ ಮಾಡಿ ಬರ್ತಿದ್ದ ಅಲ್ವಾ. ಸೊ ಅದೇ ರೀತಿಯಾಗಿ ಒಂದು CCTVಯ ಫುಟೇಜ್ ಅನ್ನ ನೋಡ್ಬೇಕಾದ್ರೆ ಅದ್ರಲ್ಲಿ ದೀಪಾವಳಿಯ ದಿನ ನಮ್ಮ ಪರಿಮಳ ಅವನ ಮನೆಯ ಸುತ್ತಮುತ್ತ ಇಬ್ಬರು ವ್ಯಕ್ತಿಗಳು ಓಡಾಡ್ತಾ ಇರೋದನ್ನ ನೋಡ್ತಾನೆ. ಅಂಡ್ ಆ ಇಬ್ಬರು ವ್ಯಕ್ತಿಗಳು ಬೇರೆ ಯಾರು ಅಲ್ಲ, ನಮ್ಮ ಸುಧಾ ಅವಳ ತಮ್ಮ ಹಾಗೆ ನಮ್ಮ ಪರಿಮಳ ಅವನ ತಮ್ಮ. ಸೊ ಇವರೇನಿಗೆ ಮಿಸ್ಟೀರಿಯಸ್ ಆಗಿ ಈ ಜಾಗದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಇವಾಗ ಎಲ್ಲಾ ವಿಷಯವೇ ಹೊರಗೆ ಬರುತ್ತೆ ನೋಡಿ. ಅಂದ್ರೆ ದೀಪಾವಳಿಯ ದಿನ ನಮ್ಮ ಮಧು ಮೊದ್ಲಿಗೆ ವರ್ಗೀಸ್ ಅವನಿಗೆ ಕಾಳನ್ನ ಮಾಡಿ ಅವನ ಜೊತೆಯಾಗಿನೇ ಮಾತಾಡಿದಾಳೆ. ಆ ನಂತರ ಈ ಮಾಮರಿಗೆ ಕಾಳನ್ನ ಮಾಡಿ ಇವರ ಹತ್ರನವೇ ಕೂಡ ಮಾತಾಡಿದಾಳೆ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಪೊಲೀಸ್ನವರಿಗೆ ನಮ್ಮ ಮಧು ಮತ್ತೆ ಅವಳ ಫ್ಯಾಮಿಲಿ ಮೇಲೆ ಡೌಟ್ ಗಳು ಬಂದು ಇವರನ್ನ ಎನ್ಕ್ವೈರಿ ಮಾಡೋದಿಕ್ಕಾಗಿ ಡಿಸೈಡ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಫ್ಯಾಮಿಲಿಗೆ ಇವಾಗ ಮತ್ತೊಂದು ಟ್ವಿಸ್ಟ್ ಬರುತ್ತೆ. ಅಂದ್ರೆ ನಮ್ಮ ಪರಿಮಳ ಅವಳ ತಂಗಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅಲ್ವಾ, ಇವಾಗ ಅವಳು ಸಡನ್ ಆಗಿನೇ ತೀರಿ ಹೋಗ್ಬಿಡ್ತಾಳೆ. ಆದ್ರಿಂದ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ತಂಗಿ ಅವಳ ಮನೆಗಾಗಿನೇ ಹೊರಟು ಬರುತ್ತೆ. ಅಂಡ್ ಅಲ್ಲಿಗೆ ಬಂದು ಎಲ್ಲ ಅಂತಿಮ ಸಂಸ್ಕಾರವನ್ನವೇ ಕೂಡ ಕಂಪ್ಲೀಟ್ ಅನ್ನ ಮಾಡ್ತಾರೆ. ಅಂಡ್ ಅದು ಅಲ್ಲದೆ ಸುಧಾ ಅವಳ ತಮ್ಮ ಆಗಿರಬಹುದು, ಪರಿಮಳ ಅವನ ತಮ್ಮ ಆಗಿರಬಹುದು, ಎಲ್ಲರೂ ಕೂಡ ಇದ್ದಾರೆ ಅಲ್ವಾ. ಸೊ ಅವರ ಹತ್ರಕ್ಕಾಗಿನೇ ಬಂದು ದೀಪಾವಳಿ ದಿನ ನಮ್ಮ ಮನೆ ಹತ್ರ ಏನನ್ನ ಮಾಡ್ತಿದ್ರಿ ಅಂತ ಎಲ್ಲವನ್ನ ಎನ್ಕ್ವೈರಿ ಮಾಡಿ ಕೇಳ್ಬೇಕಾದ್ರೆ ಅವರು ಕೂಡ ಸತ್ಯವನ್ನ ಹೇಳ್ಕೊತಾರೆ. ಆ ವರ್ಗೀಸ್ ಅನ್ನುವ ವ್ಯಕ್ತಿ ನಮ್ಮ ಮಧುಗೆ ತೊಂದ್ರೆಯನ್ನ ಕೊಟ್ಟಿ ಬರ್ತಿದ್ನಂತೆ ಅಲ್ವಾ. ಸೊ ಅವನಿಗೆ ಹೊಡೆದು ಸ್ವಲ್ಪ ಬುದ್ಧಿಯನ್ನ ಕಲ್ಸೋದಿಕ್ಕಾಗಿನೇ ನಿಮ್ಮ ಊರಿಗೆ ಬಂದಿದ್ವಿ. ಅಂಡ್ ಅದೇ ರೀತಿ ಅವನನ್ನವೇ ಕೂಡ ಹುಡುಕಿ ಎರ್ರ ಬಿರಿಯಾಗಿನೇ ಹೊಡೆದ್ವಿ. ಬಟ್ ಆದ್ರೆ ಜೋರಾಗಿ ತಳ್ಬೇಕಾದ್ರೆ ಅವನ ತಲೆ ಬಂದು ಕಲ್ಲಿಗಾಗಿನೇ ಹೊಡೆದ್ಬಿಡುತ್ತೆ. ಸೊ ಅದನ್ನ ನೋಡಿ ಭಯವನ್ನ ಪಡ್ಕೊಂಡು ಆ ಜಾಗದಿಂದಾನೇ ಓಡಿ ಬಂದ್ಬಿಟ್ವಿ ಅನ್ನೋದಾಗಿ ಹೇಳ್ಕೊತಾರೆ. ಅಂಡ್ ಈ ವಿಷಯವನ್ನ ಕೇಳ್ಬೇಕಾದ್ರೆ ನಮ್ಮ ಟೋಟಲ್ ಆದ ಫ್ಯಾಮಿಲಿನ ಗಾಬರಿ ಆಗುತ್ತೆ. ಅಂಡ್ ಈ ವಿಷಯವನ್ನ ಕೇಳುವ ನಮ್ಮ ಮಧು ಕೂಡ ಅಳೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಅಂದ್ರೆ ನಮ್ಮ ಮಧು ಕೂಡ ವರ್ಗೀಸ್ ಅವರನ್ನ ಪ್ರೀತಿಸೋದಿಕ್ಕೆ ಶುರುವನ್ನ ಮಾಡಿದಾಳೆ ಅಂತ ಅರ್ಥ. ಅಂಡ್ ಇನ್ನೊಂದು ಕಡೆಯಲ್ಲಿ ನೋಡೋದಾದ್ರೆ ಪೊಲೀಸ್ ಅವರ ಟೀಮು ಎನ್ಕ್ವೈರಿಯನ್ನ ಮಾಡ್ತಿತ್ತು ಅಲ್ವಾ, ಅವರು ಕೂಡ ಈ ಮಾಮಂದಿರ ಬಗ್ಗೆ ತಿಳ್ಕೊಂಡು ಸೀದಾ ಇವ್ರನ್ನ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ಬರ್ತಾರೆ. ಅಷ್ಟೇ ಪೊಲೀಸನ್ನ ನೋಡ್ಬೇಕಾದ್ರೆ ಮಾಮಂದಿರು ನಡ್ಗೋದಿಕ್ಕಾಗಿನೇ ಶುರು ಮಾಡ್ಕೋತಾರೆ. ಸೊ ಫೈನಲಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಇವಾಗ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಆ ವರ್ಗೀಸ್ಗೆ ಇವರು ಸರ್ಸರಿಯಾಗಿ ಹೊಡೆದ್ರವೆ ಕೂಡ ಅವನು ಸತ್ತು ಹೋಗಿರೋದಿಲ್ಲ. ಅಂದ್ರೆ ಇವರು ಹೊಡೆದು ಆ ಜಾಗದಿಂದ ಬಂದ್ರವೆ ಕೂಡ ಇನ್ನವೇ ಅವನು ಬದುಕಿರ್ತಾನೆ. ಇದ್ರ ಅರ್ಥ ಇಲ್ಲಿವರೆಗೂ ಈ ಮಾಮಂದ್ರೇನೆ ಅವನ ಕಥೆಯನ್ನ ಮುಗಿಸಿದ್ದಾರೆ ಅಂತ ತಿಳ್ಕೊಂಡಿದ್ವಿ ಅಲ್ವಾ. ಬಟ್ ಆದ್ರೆ ವರ್ಗೀಸ್ ಅವನ ಕೋಳಿಯನ್ನ ಮಾಡಿರೋದು ಬೇರೆ ಯಾರು ಅನ್ನೋದಾಗಿ ಗೊತ್ತಾಗುತ್ತೆ. ಅಂದ್ರೆ ಇವಾಗ ಈ ಪೂರ್ತಿಯಾದ ಕೇಸೇ ಉಲ್ಟಾವಾಗೋಗುತ್ತೆ. ಅಷ್ಟಕ್ಕೂ ಈ ಕೋಳಿಯನ್ನ ಮಾಡಿರೋದು ಯಾರು ಅಂತ ಎಲ್ಲರಿಗೂ ಕೂಡ ತಲೆ ಎಲ್ಲ ಕೆಟ್ಟೋಗ್ತಾ ಇದೆ. ಬಟ್ ಆದ್ರೆ ಪೊಲೀಸ್ ಅವರಿಗೆ 100% ಕನ್ಫರ್ಮ್ ಇದೆ, ಈ ಪರಿಮಳ ಅವನ ಫ್ಯಾಮಿಲಿ ಮತ್ತೆ ಈ ಕೊಲೆಗೆ ಲಿಂಕ್ ಇದೆ ಅನ್ನೋದಾಗಿ. ಸೊ ಈ ಫ್ಯಾಮಿಲಿ ಅವರ ಮೇಲೆ ಇನ್ನವೇ ಕೂಡ ಫೋಕಸ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಇನ್ನು ನಮ್ಮ ಫ್ಯಾಮಿಲಿಯನ್ನ ನೋಡ್ಬೇಕಾದ್ರೆ ಇನ್ನವೇ ಕೂಡ ಜಾಸ್ತಿ ಭಯವಾಗೋದಿಕ್ಕೆ ಶುರುವಾಗುತ್ತೆ.
ಯಾಕಂದ್ರೆ ನಮ್ಮ 4 ಜನರಲ್ಲೇ ಯಾರು ಈ ಕೆಲ್ಸವನ್ನ ಮಾಡಿದ್ದಾರೆ. ಬಟ್ ಆದ್ರೆ ಯಾರು ಮಾಡಿದ್ದಾರೆ ಅನ್ನೋದಾಗಿ ಕನ್ಫ್ಯೂಷನ್ ಅಲ್ಲಿ ಬದುಕೋದಿಕ್ಕಾಗಿ ಶುರು ಮಾಡ್ತಾರೆ. ಅಂಡ್ ಇದ್ರ ನಡುವೆ ನಮ್ಮ ಪರಿಮಳಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಇವನು ಯಾವಾಗೆಲ್ಲ ಮನೆಯನ್ನ ಬಿಟ್ಟು ಹೊರಗಡೆಗಾಗಿ ಬರ್ತಾನೋ ಆವಾಗ ಪೊಲೀಸ್ ಅವರು ಎಷ್ಟೋ ಬಾರಿ ಮನೆ ಒಳಗಡೆ ಬಂದು ಎನ್ಕ್ವೈರಿಯನ್ನ ಮಾಡಿದಾರಂತೆ. ಸೊ ಈ ವಿಷಯವನ್ನ ಇವನು ತಿಳ್ಕೊತಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಮತ್ತೆ ಇವರ ಮನೆಯ ಪೋಸ್ಟಿಗೆ ಒಂದು ಲೆಟರ್ ಬರುತ್ತೆ. ಬಟ್ ಆದ್ರೆ ಈ ಬಾರಿ ಆ ಲೆಟರ್ ಅನ್ನ ಈ ಮನೆಯ ಓನರ್ ಆಗಿರುವ ಯೋಗಿ ಬಾಬುನೇ ಓಪನ್ ಮಾಡ್ಬಿಡ್ತಾನೆ. ಅಂಡ್ ಅದ್ರ ಒಳಗಡೆ ಯಾರೋ ಒಬ್ಬ ವ್ಯಕ್ತಿ ಬ್ಲಾಕ್ ಮೇಲ್ ಅನ್ನ ಮಾಡಿ ಬರ್ತಿದ್ದಾನೆ ಅಲ್ವಾ. ಸೊ ಇವಾಗ್ಲೂ ಕೂಡ ಅದೇ ರೀತಿಯಾಗಿ ಬ್ಲಾಕ್ ಮೇಲ್ ಅನ್ನ ಬರ್ದು ಮಡಗಿದ್ದಾನೆ. ಅದನ್ನ ಓದ್ಬೇಕಾದ್ರೆ ಈ ಯೋಗಿ ಬಾಬುಗೆ ತುಂಬಾನೇ ಟೆನ್ಷನ್ ಆಗಿ ನೀವು ಇದೇ ಕ್ಷಣನೇ ನನ್ನ ಮನೆಯನ್ನ ಬಿಟ್ಟು ಹೊರಟೋಗ್ಬಿಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರೆ ನಮ್ಮ ಶಕ್ತಿ ಅಷ್ಟೊಂದು ಸಿಂಪಲ್ ಆಗಿ ಬಿಡಲ್ಲ ಅಲ್ವಾ. ಸೀದಾ ಬಂದು ಇವನಿಗೆ ಬಿರಿಯಾಗಿ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೊಂಡು ಒಬ್ರ ಪರ್ಸನಲ್ ಲೆಟರ್ ಅನ್ನ ಓಪನ್ ಮಾಡಿ ಓದೋದು ಕ್ರೈಮೇನೆ. ನಿನ್ನ ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಅನ್ನ ಕೊಡ್ತೀನಿ, ನೋಡ್ತಾ ಇರೋನೋದಾಗಿ ಬೆದರಿಕೆಯನ್ನ ಹಾಕ್ತಾಳೆ. ನೆಕ್ಸ್ಟ್ ನಮ್ಮ ಮಧು ಕಾಲೇಜಿಗೆ ಹೋಗೋಣ ಅಂತ ರೆಡಿಯಾಗಿ ಇವಳು ಬರ್ತಿರ್ಬೇಕಾದ್ರೆ ವರ್ಗೀಸ್ ಅವನ ಮಧುರು ಮತ್ತೆ ಫ್ರೆಂಡು ಎಲ್ಲರೂ ಕೂಡ ಇವಳನ್ನ ಸುತ್ತುವರಿತಾರೆ. ಅಂದ್ರೆ ಅವನ ಕೊಳೆ ಬಗ್ಗೆ ನಿನ್ಗೆ ಏನಾದ್ರೂ ಗೊತ್ತಿದ್ಯಾ, ಅವನ ಬಗ್ಗೆ ಏನಾದ್ರೂ ಗೊತ್ತಾ ಹೇಳಮ್ಮ ಅಂತ ಕೇಳ್ಬೇಕಾದ್ರೆ ಇವಳು ನನ್ಗೆ ಏನವೇ ಗೊತ್ತಿಲ್ಲ ಅನ್ನೋದಾಗಿ ಹೇಳ್ಕೊತಾಳೆ. ಅದಕ್ಕೆ ಆ ವರ್ಗೀಸ್ ಅವನ ಫ್ರೆಂಡ್ಗಳೇ ಕೂಡ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ನೋಡಮ್ಮ, ನಿಜವನ್ನ ಹೇಳ್ಬೇಕು ಅಂದ್ರೆ ನಮ್ಮ ವರ್ಗೀಸು ನಿನ್ನ ಲವ್ ಅನ್ನ ಮಾಡ್ತಿರ್ಲಿಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅವನು ಬೇರೆ ಒಂದು ಹುಡುಗಿಯನ್ನ ಲವ್ ಅನ್ನ ಮಾಡಿ ಬರ್ತಿದ್ದ. ಬಟ್ ಆದ್ರೆ ಆ ಹುಡುಗಿಯ ಜೊತೆ ಬ್ರೇಕಪ್ ಅನ್ನ ಮಾಡ್ಕೋಬೇಕಾದ್ರೆ ಅದೇ ಟೈಮ್ ನಲ್ಲಿ ನಿನ್ನನ್ನ ನೋಡಿದಾನೆ. ಸೊ ನಿನ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಹಿಂದೆ ಬಿದ್ದು ಆ ರೀತಿ ಅಲಿತಾ ಇದ್ದ ಅಷ್ಟೇ ಅನ್ನೋದಾಗಿ ಹೇಳ್ಕೊತಾರೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಮಧುಗೆ ತುಂಬಾನೇ ಬೇಜಾರಾಗೋಗುತ್ತೆ. ಅಂಡ್ ಅವತ್ತು ನೈಟ್ ಆಗ್ಬೇಕಾದ್ರೆ ನಮ್ಮ ಪರಿಮಳ ದೊಡ್ಡ ದೊಡ್ಡ ಎಣ್ಣೆ ಬಾಟಲ್ ಗಳನ್ನ ಮನೆಗೆ ತಂದು ಮಡಗಿರ್ತಾನೆ. ಅಂಡ್ ಅದ್ರಲ್ಲಿ ಒಂದು ಬಾಟಲ್ ಅರ್ಧ ಖಾಲಿ ಆಗಿರೋದಾಗಿನೇ ಕಾಣಿಸುತ್ತೆ. ಸೊ ಎಣ್ಣೆಯನ್ನ ಯಾರು ಕುಡಿಯೋದಿಕ್ಕೆ ಸಾಧ್ಯ ಅಂತ ಎಲ್ಲರನ್ನ ಕರೆದು ಕೇಳ್ಬೇಕಾದ್ರೆ ನಮ್ಮ ಮಧು ಪ್ರತಿದಿನ ನಾವೇನ ಸ್ವಲ್ಪ ಎಣ್ಣೆಯನ್ನ ಕುಡಿತಾ ಇದ್ದೀವಿ ಅನ್ನೋದಾಗಿ ಹೇಳ್ಕೊತಾಳೆ. ಏನಕ್ಕಮ್ಮ ಎಣ್ಣೆಯನ್ನ ಕುಡಿತಾ ಇದೀಯ ಅಂತ ಕೇಳ್ಬೇಕಾದ್ರೆ ಎಣ್ಣೆಯನ್ನ ಕುಡಿದ್ರೆ ಮುಖದಲ್ಲಿ ಗ್ಲೋ ಬರುತ್ತೆ ಅಂತ ಫ್ರೆಂಡ್ಗಳು ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕಾಗಿನೇ ಕುಡಿತಾ ಇದ್ದೀನಿ ಅಪ್ಪ ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ಇವಳು ಏನಕ್ಕಾಗಿ ಎಣ್ಣೆಯನ್ನ ಕುಡ್ದಿದ್ದಾಳೆ ಅಂದ್ರೆ ಆ ವರ್ಗೀಸು ಇವಳನ್ನ ಪ್ರೀತಿಯನ್ನ ಮಾಡ್ತಿಲ್ಲ ಅನ್ನೋ ವಿಷಯ ಗೊತ್ತಾಗಿದೆ ಅಲ್ವಾ. ಸೊ ಅದರಿಂದ ಮನಸ್ಸಿಗೆ ಬೇಜಾರಾಗಿ ಎಣ್ಣೆಯನ್ನ ಕುಡ್ದಿರೋದು. ಅಂಡ್ ಇವಾಗ ಈ ಕೇಸ್ ನಲ್ಲಿ ಇನ್ನವೇ ಕೂಡ ಒಂದು ಭಯಂಕರವಾಗಿರುವ ಟ್ವಿಸ್ಟ್ ಬರುತ್ತೆ ನೋಡಿ. ಅಂದ್ರೆ ವರ್ಗೀಸ್ ಅವನ ಮದರ್ ಇದ್ದಾರೆ ಅಲ್ವಾ, ಇವಾಗ ಮದರ್ನ ಕಥೆಯನ್ನವೇ ಕೂಡ ಯಾರೋ ಭಯಂಕರವಾಗಿನೇ ಮುಗಿಸ್ಬಿಡ್ತಾರೆ. ಅಂದ್ರೆ ಯಾರೋ ಒಬ್ಬ ಕಿಲ್ಲರು ಎಲ್ಲರ ಕಥೆಯನ್ನವೇ ಕೂಡ ಒಬ್ರಾದ್ಮೇಲೆ ಒಬ್ರನ್ನ ಮುಗಿಸ್ಕೊಂಡು ಬರ್ತಾ ಇದ್ದಾನೆ. ಅಂಡ್ ಇದೇ ಟೈಮ್ ನಲ್ಲಿ ವರ್ಗೀಸ್ ಅವನ ಗ್ಯಾಂಗ್ ಅವರನ್ನ ನಾವು ನೋಡ್ಬೇಕಾದ್ರೆ ಆ ಗ್ಯಾಂಗ್ ನವರು ಎಲ್ಲರೂ ಕೂಡ ತುಂಬಾನೇ ಬೇಜಾರನ್ನ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ತುಂಬಾನೇ ಖುಷಿಯಾಗಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಇವನು ಹಲವಾರು ವರ್ಷಗಳಿಂದ ವರ್ಗೀಸ್ ಅವನ ಕಥೆಯನ್ನ ಮುಗಿಸಿ ಈ ರೌಡಿ ಗ್ಯಾಂಗಿಗೆ ಲೀಡರ್ ಆಗ್ಬೇಕು ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಬರ್ತಿರ್ತಾನೆ. ಸೊ ಅದೇ ಕಾರಣಕ್ಕೆ ಇವನು ತುಂಬಾನೇ ಹ್ಯಾಪಿ ಆಗಿರೋದು. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪೆರುಮಲ್ ಅವನನ್ನ ತೋರಿಸ್ಬೇಕಾದ್ರೆ ಫೈನಲಿ ನಮ್ಮ ಫ್ಯಾಮಿಲಿ ಅವರನ್ನ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಅಲ್ಲಿಗೆ ಬಂದು ಈ ಕೊಳೆಗೆ ಸಂಬಂಧಪಟ್ಟ ಕೆಲವು ಡೀಟೇಲ್ಸ್ ಗಳನ್ನ ಕೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ಅವರಂತೂ ದೃಶ್ಯ ಮೂವಿಯನ್ನ ನೋಡ್ಕೊಂಡು ರೆಡಿಯಾಗಿದ್ದಾರೆ ಅಲ್ವಾ. ಸೊ ಈ ವರ್ಗೀಸ್ ಅಂದ್ರೆ ಯಾರು, ಅವನ ಕೊಲೆ ನಿಜವಾಗ್ಲೂ ಆಗಿದ್ಯಾ ಅನ್ನೋದಾಗಿ ನಮ್ಗೆ ಏನವೇ ಗೊತ್ತೇ ಇಲ್ಲ ಅನ್ನುವ ರೀತಿಯಾಗಿನೇ ಆಕ್ಟಿಂಗ್ ಅನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ನಮ್ಮ ಪೆರುಮಲ್ಲು ಎಲ್ಲನೂ ಚೆನ್ನಾಗಿನೇ ತಿಳ್ಕೊಂಡು ಬಂದಿದ್ದಾನೆ ಅಲ್ವಾ. ಸೊ ಇವರ ಎಲ್ಲಾ ಬಣ್ಣವನ್ನವೇ ಕೂಡ ಬಯಲನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ತಾನೆ. ಆ ವರ್ಗೀಸು ಸಾಯುವ ದಿನ ನಿಮ್ಮ ಮಗಳಾಗಿರುವ ಮಧು ಮೊದ್ಲು ಅವನಿಗೆ ಕಾಲನ್ನ ಮಾಡಿ ಒಂದು ಜಾಗಕ್ಕಾಗಿನೇ ಕರ್ಸಿದಾಳೆ. ಆ ನಂತರ ಮಾಮಂದರಿಗೆ ಕಾಲನ್ನ ಮಾಡಿ ಆ ಜಾಗಕ್ಕಾಗಿನೇ ಕರ್ಸಿ ಅವನಿಗೆ ಸರಿಯಾಗಿನೇ ಒಡ್ಸಿದಾಳೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ಒಂದು ಕ್ಷಣಕ್ಕೆನೆ ಶಾಕ್. ಅಂಡ್ ಇವಾಗ ಕೊಡ್ತಾರೆ ನೋಡಿ ನಮ್ಮ ತಲೆ ತಿರುಗುವಂತಹ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ. ಅಂದ್ರೆ ಆ ಪೆರುಮಲ್ ಹೇಳುವ ಪ್ರಕಾರ ಈ ಕೋಳಿಯನ್ನ ಮಾಡಿರೋದು ಮಾಮಂದಿರಲ್ಲ, ಬದಲಾಗಿ ನಮ್ಮ ಶಕ್ತಿಯ ಬಾಯ್ ಫ್ರೆಂಡ್ ಆಗಿರುವ ಚಿಟ್ಟು. ಹೌದು, ಈ ಚಿಟ್ಟುವನ್ನ ನಾವು ನಾರ್ಮಲ್ ಆದ ಬಾಯ್ ಫ್ರೆಂಡ್ ನ ರೀತಿಯಾಗಿ ನೋಡಿದ್ವಿ ಅಲ್ವಾ. ಬಟ್ ಆದ್ರೆ ಆ ವರ್ಗೀಸ್ ಅವನ ಇಲ್ಲಿಗಲ್ ದಂಧೆಯನ್ನ ನಡ್ಸೋದ್ರಲ್ಲಿ ಇವನು ಪಾರ್ಟ್ನರ್ ಆಗಿದ್ದಾನೆ. ಈ ವರ್ಗೀಸ್ ಅವನ ಹತ್ರ ಇರುವ ಮಾದಕ ವಸ್ತುಗಳನ್ನ ಕದ್ದು ಈ ಚಿಟ್ಟು ಸಪರೇಟ್ ಆಗಿನೇ ಮಾರೋದಿಕ್ಕಾಗಿನೇ ನೋಡಿರ್ತಾನೆ. ಅಂಡ್ ಈ ರೀತಿ ಕಳ್ಳತನವನ್ನ ಮಾಡ್ತಿರುವ ವಿಷಯ ವರ್ಗೀಸ್ ಅವನಿಗೆ ಗೊತ್ತಾಗ್ಬೇಕಾದ್ರೆ ಇಬ್ರ ನಡುವೆನುವೆ ಜಗಳವಾಗಿ ಇಬ್ರು ಕೂಡ ದುಶ್ಮನ್ ಆಗ್ತಾರೆ. ಅಷ್ಟೇ ನಮ್ಮ ಶಕ್ತಿ ಈ ವಿಷಯವನ್ನ ಕೇಳ್ಬೇಕಾದ್ರೆ ಫುಲ್ಲು ಗಾಬರಿ ಆಗ್ತಾಳೆ. ನಾವು ಯಾರನ್ನ ಮದ್ವೆಯನ್ನ ಮಾಡ್ಕೋಬೇಕು ಅಂತ ಪ್ರೀತಿಯನ್ನ ಮಾಡಿ ಬರ್ತಿದ್ವೋ ಅವನು ಇಷ್ಟು ದೊಡ್ಡ ಅಪರಾಧಿನ ಅನ್ನೋದಾಗಿ ನೋವನ್ನ ಪಡ್ಕೋತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ ನೋಡಿ. ಅದೇ ಒಬ್ಬ ವ್ಯಕ್ತಿ ಇವರಿಗೆ ಲೆಟರ್ ಅನ್ನ ಬರ್ದು ಹಾಕಿ ಬ್ಲಾಕ್ ಮೇಲ್ ಅನ್ನ ಮಾಡಿ ಬರ್ತಿದ್ದ ಅಲ್ವಾ, ಅದು ಬೇರೆ ಯಾರು ಅಲ್ಲ, ಸ್ವಂತ ನಮ್ಮ ಪರಿಮಳನೇ. ಅಂದ್ರೆ ನಮ್ಮ ಮನೆಯಲ್ಲಿರೋರೇ ಯಾರೋ ಒಬ್ಬರು ಕೋಳಿಯನ್ನ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅದನ್ನ ಕಂಡು ಹಿಡಿಯೋದಿಕ್ಕಾಗಿ ಬ್ಲಾಕ್ ಮೇಲ್ ಮಾಡುವ ರೀತಿಯಾಗಿ ಲೆಟರ್ ಅನ್ನ ಬರ್ದು ಹಾಕಿದ್ರೆ ಅದ್ರಿಂದ ಬರುವ ರಿಯಾಕ್ಷನ್ ಅನ್ನ ನೋಡಿ ಆ ಕೊಳೆಗಾರರನ್ನ ಕಂಡು ಹಿಡಿಬಹುದು ಅನ್ನೋದಾಗಿ
ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿ ಲೆಟರ್ ಗಳನ್ನ ಬರ್ದು ಹಾಕ್ತಿರ್ತಾನೆ. ನಂತರ ಬಾಯ್ ಫ್ರೆಂಡ್ ಆಗಿರುವ ಚಿಟ್ಟುವನ್ನುವೆ ಕೂಡ ಎನ್ಕ್ವೈರಿಯನ್ನ ಮಾಡಿ ನೋಡ್ಬೇಕಾದ್ರೆ ಅವನುವೆ ಕೂಡ ಮಾಡಿರುವ ಎಲ್ಲಾ ತಪ್ಪುಗಳನ್ನ ಒಪ್ಕೋತಾನೆ. ಅಂಡ್ ಅದ್ರ ಜೊತೆಗೆ ನಮ್ಮ ಶಕ್ತಿ ಬೇರೆ ಮೊದಲನೇದಾಗಿ ಪರಿಚಯವನ್ನ ಮಾಡ್ಸೋದಕ್ಕೆ ಅಂತ ಈ ಚಿಟ್ಟುವನ್ನ ಮನೆಗೆ ಕರ್ಕೊಂಡು ಬಂದಿದ್ಲು ಅಲ್ವಾ, ಆವಾಗ ಇವನ ಜೊತೆಯಾಗಿ ಆ ಡ್ರಗ್ಸ್ ಗಳನ್ನುವೆ ಕೂಡ ತಂದ್ಬಿಟ್ಟಿರ್ತಾನೆ. ಸೊ ಪೊಲೀಸ್ ಅವರ ಭಯದಿಂದ ಇವರ ಮನೆಯಲ್ಲವೇ ಕೂಡ ಬಚ್ಚಿ ಮಡಗಿದ್ದೀನಿ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇಲ್ಲಿವರೆಗೂ ಎಲ್ಲರಿಗೂ ಕೂಡ ಒಂದೊಂದು ಟ್ವಿಸ್ಟ್ ಗಳನ್ನ ಕೊಟ್ಟಿದ್ದಾರೆ ಅಲ್ವಾ, ಬಟ್ ಆದ್ರೆ ಇವಾಗ ಪೊಲೀಸ್ನವನು ಕೂಡ ಒಂದು ಭಯಂಕರವಾದ ಟ್ವಿಸ್ಟ್ ಅನ್ನ ಕೊಡ್ತಾನೆ ನೋಡಿ. ಅಂದ್ರೆ ಈ ಪೆರುಮಲ್ಗೆ ನವೀನ್ ಅನ್ನುವ ಒಬ್ಬ ಮಗ ಇದ್ದು ಕಾಲೇಜಿನಲ್ಲಿ ಓದ್ತಾ ಬರ್ತಿರ್ತಾನೆ. ಅಂಡ್ ಈ ವರ್ಗೀಸ್ ಕೂಡ ಅದೇ ಕಾಲೇಜ್ಗೆ ಮಾದಕ ವಸ್ತುಗಳಾಗಿರ್ಬಹುದು, ಡ್ರಗ್ಸ್ ಆಗಿರ್ಬಹುದು ಎಲ್ಲವನ್ನ ಸಪ್ಲೈಯನ್ನ ಮಾಡ್ತಿರ್ತಾನೆ. ಈ ವಿಷಯ ನವೀನ್ಗೆ ಗೊತ್ತಾಗ್ಬೇಕಾದ್ರೆ ನಾವು ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕು ಅಂತ ಪ್ರಿನ್ಸಿಪಾಲ್ಗೆ ಬಂದು ಕಂಪ್ಲೇಂಟ್ ಅನ್ನ ಮಾಡ್ತಾನೆ. ಅಂಡ್ ಆ ರೀತಿ ಕಂಪ್ಲೇಂಟ್ ಅನ್ನ ಮಾಡಿರುವ ವಿಷಯ ಕೂಡ ವರ್ಗೀಸ್ ಅವನಿಗೆ ಗೊತ್ತಾಗುತ್ತೆ. ಆದ್ರಿಂದ ಸೀದಾ ಈ ನವೀನ್ ಅವನ ಹತ್ರಕ್ಕಾಗಿನೇ ಬಂದು ಇವನ ಕಥೆಯನ್ನ ಮುಗಿಸಾಕ್ಬಿಡ್ತಾರೆ. ಸೊ ಇವಾಗ ಈ ಪೆರುಮಾಲ್ ಕೂಡ ಇರುವ ಒಬ್ಬ ಮಗನನ್ನವೇ ಕೂಡ ಕಳ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ, ಆದ್ರಿಂದ ನನ್ನ ಮಗನ ಸಾವಿಗೆ ಯಾರೆಲ್ಲ ಕಾರಣ ಆಗಿದಾರೋ ಅವರ ಎಲ್ಲರ ಕಥೆಯನ್ನವೇ ಕೂಡ ನಾನು ಮುಗಿಸ್ತೀನಿ. ಅಂಡ್ ಅದ್ರ ಜೊತೆಗೆ ಈ ರೀತಿ ಯಾರು ಇಲ್ಲಿಗಲ್ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೋ ಅವರ ಒಬ್ಬರನ್ನವೇ ಕೂಡ ನಾನು ಬಿಡೋದಿಲ್ಲ ಅನ್ನೋದಾಗಿ ಪ್ಲಾನ್ ಗಳನ್ನ ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿ ಅವರ ಕಥೆಯನ್ನವೇ ಕೂಡ ಮುಗಿಸೋದಿಕ್ಕಾಗಿ ನಮ್ಮ ಶಕ್ತಿ ಅವಳ ಬಾಯ್ ಫ್ರೆಂಡ್ ಆಗಿರುವ ಚಿಟ್ಟು ಹೆಲ್ಪ್ ಅನ್ನ ತಗೊಂಡು ಅವನ ಜೊತೆ ಪ್ಲಾನ್ ಅನ್ನ ಮಾಡಿ ಇವನು ಯಾರ ಹೆಸರನ್ನ ಹೇಳ್ತಾನೋ ಅದೇ ರೀತಿಯಾಗಿ ಚಿಟ್ಟು ಎಲ್ಲರ ಕಥೆಯನ್ನವೇ ಕೂಡ ಮುಗಿಸ್ಕೊಂಡು ಬರ್ತಾನೆ. ಅಂಡ್ ಇವಾಗ ಫೈನಲ್ ಆಗಿ ಅದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರೋ ಎಲ್ಲರ ಕಥೆಯನ್ನವೇ ಕೂಡ ಮುಗಿಸಿ ಹಾಕ್ಸಿದಾನೆ. ಬಟ್ ಆದ್ರೆ ಕೊಳಿಯನ್ನ ಮಾಡಿರೋದ್ರಿಂದ ಚಿಟ್ಟು ಜೈಲಿನ ಒಳಗಡೆಗಾಗಿನೇ ಬರ್ತಾನೆ. ಆದ್ರೆ ಈ ಪೆರುಮಲ್ಲು ಹಿಂದಗಡೆ ನಿಂತ್ಕೊಂಡು ಎಲ್ಲವನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾನೆ ಅಲ್ವಾ. ಸೊ ಇದ್ರಲ್ಲಿ ನಮ್ಮ ಕೈವಾಡ ಏನುವೇ ಇಲ್ಲ ಅಂತ ಎಲ್ಲವನ್ನ ಚಿಟ್ಟುವಿನ ಮೇಲೆ ಎತ್ತಾಕ್ತಾನೆ. ಅಂಡ್ ಇವನು ಸೇಫ್ ಆಗಿ ಕಾನೂನಿನ ಕೈಯಿಂದ ಎಸ್ಕೇಪ್ ಆಗ್ತಾನೆ. ಅಂಡ್ ಈ ಟ್ವಿಸ್ಟ್ ನ ಜೊತೆಗೆ ನಮ್ಮ ಇವತ್ತಿನ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇಂಥದ್ದೇ ಅದ್ಭುತವಾದ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ. ಅದರ ಲಿಂಕ್ ಅನ್ನವೇ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಅದನ್ನವೇ ಕೂಡ ಕ್ಲಿಕ್ ಅನ್ನ ಮಾಡ್ಕೊಂಡು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇಂಥದ್ದೇ ಮಾಸ್ ಆಗಿರುವ ಮೂವಿಯಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.